ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಮರ್ಪಿಸಿ, ವ್ಯಾಸರು ರಚನೆ ಮಾಡಿದಂಥ ಭವಿಷ್ಯೋತ್ತರ ಪುರಾಣದಲ್ಲಿ ಅಂತರ್ಗತವಾದ ವೆಂಕಟೇಶ ಮಹಾತ್ಮದ ಅನುವಾದವನ್ನು ಆರಂಭಿಸ್ತಾ, ವಿಘ್ನೇಶ್ವರಾಂತರ್ಯಾಮಿಯಾದ ಮಧ್ವಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರು ಈ ಜ್ಞಾನಯಜ್ಞವನ್ನು ನಿರ್ವಿಘ್ನವಾಗಿ ನಡೆಸಲಿ ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಅನುವಾದವನ್ನು ಆರಂಭ ಮಾಡ್ತಾ ಇದ್ದೇವೆ. ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಒಂದು ದೊಡ್ಡ ಯಜ್ಞದಲ್ಲಿ ತೊಡಗಿರ್ತಾರೆ. ಆ ಯಜ್ಞದ ಸಂದರ್ಭದಲ್ಲಿ ಸೂತ ಪುರಾಣಿಕರು ಅಲ್ಲಿ ಆಗಮಿಸಿದಾಗ ಶೌನಕಾದಿ ಋಷಿಗಳು ಸೂತ ಪುರಾಣಿಕರಿಂದ ಅನೇಕ ಆಧ್ಯಾತ್ಮಿಕ ವಿಷಯವನ್ನು ತಿಳ್ಕೊಳ್ತಾರೆ. ನಾನಾ ವಿಧವಾದ ಪ್ರಶ್ನೆ ಮಾಡಿ ಅನೇಕ ವಿಷಯಗಳ ಜ್ಞಾನವನ್ನು ಪಡಿತಾರೆ. ಅದೇ ಸಂದರ್ಭದಲ್ಲಿ ಕ್ಷೇತ್ರಗಳ ಮಹಿಮೆಯನ್ನು ಕೂಡ ನೀವು ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ದರು. ಶೌನಕಾದಿಗಳ ಪ್ರಾರ್ಥನೆಯಂತೆ ಸೂತ ಪುರಾಣಿಕರು ಈ ಭಾರತ ಭೂಮಿಯಲ್ಲಿರ್ತಕ್ಕಂಥ ಕ್ಷೇತ್ರಗಳ ಮಹಿಮೆಯನ್ನು ಹೇಳಿದ್ದಾರೆ. ಕೆಲವು ಕ್ಷೇತ್ರಗಳ ಮಹಿಮೆ ಕೇಳಿದ ಮೇಲೆ ಶೌನಕಾದಿ ಋಷಿಗಳು ಶೌನಕರು ಪ್ರಶ್ನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶೌನಕರು ಕೇಳಿದರು, ಸರ್ವಶಾಸ್ತ್ರ ವಿಶಾರದರಾದಂಥ ಸೂತ ಪುರಾಣಿಕರೇ, ಶ್ರೀರಂಗದ ಮಹಿಮೆಯನ್ನು ಹೇಳಿದ್ದೀರಿ, ಕಾಳಹಸ್ತಿಯ ಮಹಿಮೆಯನ್ನು ನಾವು ಕೇಳಿದ್ವಿ, ಜಗನ್ನಾಥನ ಮಹಿಮೆ, ಪುರಿ ಜಗನ್ನಾಥನ ಮಹಿಮೆಯನ್ನು ಕೂಡ ಶ್ರವಣ ಮಾಡಿದ್ದೇವೆ. ಈಗ ವೆಂಕಟಾಚಲವಾಸಿಯಾದಂಥ ಪರಮಾತ್ಮನ ಮಹಿಮೆ ತಿಳ್ಕೊಳ್ಬೇಕು ಅಂತ ನಮಗನಿಸಿದೆ. ವೆಂಕಟಾಚಲದ ಮಹಿಮೆಯನ್ನು ನೀವು ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಬಹಳ ಸಂತೋಷದಿಂದ ಸೂತ ಪುರಾಣಿಕರು ವೆಂಕಟಾಚಲದ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭಿಸಿದರು. ಈ ವೆಂಕಟಾಚಲ ಏನಿದರ ವೈಶಿಷ್ಟ್ಯ? ಸೂತ ಪುರಾಣಿಕರು ಹೇಳ್ತಾರೆ, ವೆಂಕಟಾಚಲದ ಮಹಿಮೆ ಕೇಳಿದ್ದೀರಲ್ಲ, ಇದನ್ನು ನಾನು ವ್ಯಾಸರ ಬಾಯಿಯಿಂದ ಕೇಳಿದ್ದೆ. ವ್ಯಾಸರು ನನಗೇನು ಹೇಳಿದರು ಅದನ್ನೇ ನಿಮಗೆ ಹೇಳ್ತೇನೆ ಅಂತ ಆ ವೆಂಕಟಾಚಲದ ಮಹಿಮೆಯ ಅಧ್ಯಾಯವನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಇದು ಮೊದಲು ಯಾರಿಗೆ ಹೇಳಿದ್ದು? ವ್ಯಾಸರು ರಚನೆ ಮಾಡಿದರು ಭವಿಷ್ಯೋತ್ತರ ಪುರಾಣದಲ್ಲಿ. 12 ಅಧ್ಯಾಯಗಳನ್ನು ವೆಂಕಟಾಚಲ ಮಹಿಮೆಗೋಸ್ಕರ ಮೀಸಲಿಟ್ಟು ಅದರಲ್ಲಿ ಬರೆದಿದ್ದಾರೆ. ಪ್ರಥಮದಲ್ಲಿ ಇದನ್ನು ಶ್ರವಣ ಮಾಡಿದವನು ಜನಕ ಮಹಾರಾಜ. ಶತಾನಂದರು ಅಂತ ಪುರೋಹಿತರು. ಶತಾನಂದರು ಅನ್ನುವ ಪುರೋಹಿತರ ಮೂಲಕ ಜನಕ ಮಹಾರಾಜ ಈ ವೆಂಕಟಾಚಲ ಮಹಿಮೆಯನ್ನು ಶ್ರವಣ ಮಾಡಿದ. ಯಾವಾಗ ಮಾಡಿದ ಜನಕ ಮಹಾರಾಜ? ಏನು ಪ್ರಸಂಗ? ಅದರ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಜನಕ ಮಹಾರಾಜ ವೆಂಕಟಾಚಲ ಮಹಿಮೆ ಶ್ರವಣ ಮಾಡಿದ್ದು ಆಶ್ವೀಜ ಮಾಸದಲ್ಲಲ್ಲ, ಅಥವಾ ವೈಶಾಖ ಮಾಸದಲ್ಲಲ್ಲ. ಈಗ ವೆಂಕಟಾಚಲ ಮಹಿಮೆ ಕೇಳಬೇಕು ಅಂದರೆ ಆಶ್ವೀಜ ಅಥವಾ ವೈಶಾಖ ಬರಬೇಕು ಅಂತ ಹಾಗಲ್ಲ. ಅವನಿಗೊಂದು ಜೀವನದಲ್ಲಿ ದುರ್ಘಟನೆ ಆಗ್ತದೆ, ಬಹಳ ಆತಂಕ ಆಗ್ತದೆ. ಜನಕ ಮಹಾರಾಜನಿಗೆ ತುಂಬ ಸಮಸ್ಯೆ, ಆತಂಕವಾಗಿ ಮನಸ್ಸಮಾಧಾನ ಇಲ್ಲದೆ ಇರೋ ಪ್ರಸಂಗ ಬಂದಾಗ ವೆಂಕಟಾಚಲ ಮಹಿಮೆಯನ್ನು ಶ್ರವಣ ಮಾಡಿದ. ಅದರಿಂದ ಜನಕ ಮಹಾರಾಜನಿಗೆ ಮನಸ್ಸಿಗೆ ಶಾಂತಿ ಉಂಟಾಯಿತು. ಈ ಹಿನ್ನೆಲೆ, ಅದರಿಂದ ವೆಂಕಟಾಚಲ ಮಹಿಮೆ ಯಾಕೆ ಕೇಳಬೇಕು, ಯಾವಾಗ ಕೇಳಬೇಕು ಅಂತಂದರೆ, ಮನುಷ್ಯನಿಗೆ ಯಾವಾಗ ಮನಸ್ಸಿಗೆ ಆತಂಕ ಆಗ್ತದೋ, ಯಾವಾಗ ಮನುಷ್ಯನಿಗೆ ಮನಸ್ಸಿಗೆ ಸಮಾಧಾನ ತಪ್ಪಿ ಹೋಗ್ತದೋ, ಅಶಾಂತಿ ಉಂಟಾಗ್ತದೋ, ಆವಾಗ ವೆಂಕಟಾಚಲ ಮಹಿಮೆ ಕೇಳಿದರೆ ಮನಸ್ಸು ನಿರ್ಮಲ ಆಗ್ತದೆ, ಮನಸ್ಸು ಶಾಂತವಾಗ್ತದೆ. ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು ಈ ವೆಂಕಟಾಚಲ ಮಹಿಮೆ. ಆ ದೃಷ್ಟಿಯಿಂದ ಜನಕ ಮಹಾರಾಜ ಯಾವಾಗ ಕೇಳಿದ ಅಂತನ್ನುವ ಹಿನ್ನೆಲೆಯನ್ನು ಸೂತ ಪುರಾಣಿಕರು ಮೊದಲು ಹೇಳ್ತಾ ಇದ್ದಾರೆ. ಜನಕ ಮಹಾರಾಜ ಅಂತ ಹಿಂದೆ ತ್ರೇತಾಯುಗದಲ್ಲಿ ಒಬ್ಬನಿದ್ದ. ಆ ಜನಕ ಮಹಾರಾಜ, ಅವರು 3 ಜನ ಇದ್ದರು ಜನಕ ಮಹಾರಾಜರು. ಇವನು 3ನೇ ಜನಕರಾಜ ಅಂತ ಇಲ್ಲಿ ಪ್ರಶ್ನೆ ಬಂದಿರು. 3ನೇ ಜನಕ ಮಹಾರಾಜ ಶತಾನಂದರಿಂದ ವೆಂಕಟಾಚಲ ಮಹಿಮೆ ಕೇಳಿದವನು. ಹಿಂದೊಬ್ಬ ಜನಕರಾಜ ಇದ್ದ, ಮಿಥಿಲಾಪಟ್ಟಣದಲ್ಲಿದ್ದ. ಅವನಿಗೆ ದೇಹದ ಮೇಲೆ ಯಾವ ಮಮತೆ ಇದ್ದಿಲ್ಲ, ಅಹಂಕಾರ ಇದ್ದಿಲ್ಲ, ಮಮತೆ ಇದ್ದಿಲ್ಲ, ಮಹಾಯೋಗಿ. ಒಂದು ಸಲ ಮಿಥಿಲಾಪಟ್ಟಣಕ್ಕೆ ಬೆಂಕಿ ಬಿತ್ತಂತೆ. ಅವನು ಋಷಿಗಳ ಜೊತೆಗೆ
ಪಾಠ ಹೇಳಿಸ್ಕೊಳ್ತಾ ಕೂತಿದ್ದ ಜನಕ ಮಹಾರಾಜ. ಅನೇಕ ಋಷಿಮುನಿಗಳಿದ್ದರು, ಅವ್ರ ಜೊತೆಗೆ ಇವನು ಕೂತಿದ್ದಾನೆ. ಗುರುಗಳು ಪಾಠ ಹೇಳ್ತಾ ಇದ್ದಾರೆ. ಯಾರೋ ಬಂದು ಸುದ್ದಿ ಹೇಳಿದ್ರಂತೆ, ಜನಕ ಮಹಾರಾಜ ಊರಿಗೆ ಬೆಂಕಿ ಬಿದ್ದಿದೆ ಅಂತಂದ್ರಂತೆ. ಊರಿಗೆ ಬೆಂಕಿ ಬಿದ್ದಿದೆ ಅಂತಂದು ಕೂಡಲೇ ಅಲ್ಲಿರೋ ಋಷಿಮುನಿಗಳೆಲ್ಲ ಓಡಿ ಹೋದ್ರಂತೆ. ನಮ್ಮ ಶಾಟಿ ಏನಾಯಿತೋ, ಕೌಪಿನ ಏನಾಯಿತೋ ಏನೋ, ದಂಡ ಏನಾಯಿತೋ, ಕಮಂಡಲು ಏನಾಯಿತೋ ಅಂತ ಓಡಿ ಹೋದ್ರಂತೆ. ಜನಕ ಮಹಾರಾಜ ಹಾಗೆ ಕೂತಿದ್ದಾನೆ. ಜನಕ ಮಹಾರಾಜ ಕೂತಿದ್ದಾನೆ, ಋಷಿಮುನಿಗಳು ಓಡಿದರು. ಕೇಳಿದ್ರಂತೆ, ಮಿಥಿಲೆ ಸುಟ್ಟು ಹೋಗ್ತಾ ಇದೆ, ನೀನು ಹೀಗೆ ಕೂತಿದೆಯಲ್ಲ ಅಂತಂದರೆ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ದಹತಿ ಕಿಂಚನ. ಮಿಥಿಲೆ ಸುಟ್ಟು ಹೋಯಿತು, ನಂದೇನು ಹೋಯಿತು ಅಂತಂದಂತೆ. ಬೇಜವಾಬ್ದಾರಿ ಮಾತಲ್ಲ ಇದು, ಬೇಜವಾಬ್ದಾರಿಯಿಂದ ಹೇಳಿದ ಅಂತ ತಿಳ್ಕೊಳ್ಳೋದಲ್ಲ. ಅವನಿಗೆ ಬೆಂಕಿ ಹತ್ತಿ ಆಯಿತು, ಸುಟ್ಟು ಹೋಯಿತು ಮಿಥಿಲಾಪಟ್ಟಣ. ವ್ಯರ್ಥವಾಗಿ ಪರಿತಾಪ ಪಡೋದರಲ್ಲಿ ಅರ್ಥ ಇಲ್ಲ. ಭಗವಂತನ ಸಂಕಲ್ಪ, ನಂದು ಅಲ್ಲದು ಮಿಥಿಲಾಪಟ್ಟಣ, ಭಗವಂತನಿಗೆ ಸೇರಿದ್ದು. ಕೈಮೀರಿ ಹೋಯಿತು, ಏನು ಮಾಡಲಿಕ್ಕಾಗ್ತದೆ? ಈ ರೀತಿ ಮಮತಾ ಅಭಿಮಾನವನ್ನು ತ್ಯಾಗ ಮಾಡಿದವನು ವೇದವ್ಯಾಸ ದೇವರಿಂದಲೇ ಜ್ಞಾನ ಪಡೆದು ಅಭಿಮಾನ ಮಮತೆ ಎಲ್ಲ ಬಿಟ್ಟು ಇಷ್ಟು ನಿರಾತಂಕನಾಗಿದ್ದವನು. ಇದು ಮೊದಲನೇ ಜನಕರಾಜ. ತದನ್ವಯೇ ತದನ್ಯೋ ವೈ ವೈದೇಹಂ ವಿಷಯೇಶ್ವರ. ಆನಂತರ ಇನ್ನೊಬ್ಬ ಬಂದ, ಅವನಿಗೂ ಜನಕ ಅಂತಲೇ ಹೆಸರು. ಅವನು ಎರಡನೇ ಜನಕ, ವಿದೇಹ ದೇಶವನ್ನು ಆಳ್ತಾ ಇದ್ದ. ತದನ್ಯೋಭೂತ್ ತೃತೀಯಕಃ, ಮೂರನೇ ರಾಜ ಮತ್ತೊಬ್ಬ ಬಂದ. ಜನಕೋ ನಾಮ ರಾಜ ಭೂತ್ ಸೀತಾಯ ಜನಕೋ ಮಹಾನ್. ಇವನು ಸೀತಾದೇವಿಯ ತಂದೆ ಜನಕ, ಜಾನಕಿ ತಂದೆ ಜನಕ ಅಂದರೆ ಇವನು. ಹೀಗೆ ಮೂರು ಮಂದಿ ಜನಕರಾಜರು ಅಂತ ಪ್ರಸಿದ್ಧರಾದವರು ಒಂದೇ ಕುಲದಲ್ಲಿದ್ದರು. ಈ ಮೂರನೇ ಜನಕ ಮಹಾರಾಜ, ಮೊದಲನೇವನು ಮಹಾಯೋಗಿ, ಎರಡನೇವನು ವಿದೇಹ ದೇಶ ಆಳಿದವನೇ. ಮೂರನೇ ಜನಕ ಮಹಾರಾಜ ಸೀತಾದೇವಿಯ ತಂದೆ. ಅವನು ವೆಂಕಟಾಚಲ ಮಹಿಮೆಯನ್ನು ಶ್ರವಣ ಮಾಡಿದವನು. ಏನು ಪ್ರಸಂಗ ಬಂತು ಅಂದರೆ, ಈ ಜನಕ ಮಹಾರಾಜನಿಗೆ, ಮೂರನೇ ಜನಕರಾಜನಿಗೆ ಒಬ್ಬ ತಮ್ಮ ಇದ್ದ, ಕುಶಧ್ವಜ ಅಂತ ಅವನ ಹೆಸರು. ಆ ಕುಶಧ್ವಜ ಎಲ್ಲ ವ್ಯವಹಾರ ನೋಡ್ಕೊಂಡು ಹೋಗ್ತಾ ಇದ್ದ. ಜನಕ ಮಹಾರಾಜ ಅವನು ಒಳ್ಳೆ ಧಾರ್ಮಿಕನಾಗಿದ್ದ, ಧರ್ಮಾನುಷ್ಠಾನ, ಭಗವಂತನ ಜ್ಞಾನ ಸಂಪಾದನೆ ಅಷ್ಟರಲ್ಲೇ ಮೀಸಲವನು. ರಾಜ್ಯದ ವ್ಯವಹಾರ ಅಡ್ಮಿನಿಸ್ಟ್ರೇಷನ್ ಎಲ್ಲ ತಮ್ಮನ ಮೇಲೆ ಹಾಕಿದ್ದ. ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ತಮ್ಮ ನೋಡ್ಕೋತಾ ಇದ್ದ. ಇವನು ಕೇವಲ ಜಪ ತಪಸ್ಸು ಆ ಥರ ಋಷಿ ಹಾಗೆ ಇದ್ದವನು. ಆ ಕುಶಧ್ವಜನಿಗೆ 3 ಗಂಡು ಮಕ್ಕಳು, ವಿಚಿಕಿತ್ಸು, ವಿಕರ್ತನ, ಪ್ರತರ್ಧನ ಅಂತ 3 ಜನ ಗಂಡು ಮಕ್ಕಳಿದ್ದರು ಕುಶಧ್ವಜನಿಗೆ. 3 ಜನ ಹೆಣ್ಣು ಮಕ್ಕಳಂತೆ. ದುಹಿ ತ್ರಿತಯಂ ತಸ್ಯ ಕುಶಕೇತೋರ್ ಮಹಾತ್ಮನಃ. 3 ಮಂದಿ ಹೆಣ್ಣು ಮಕ್ಕಳು, ಊರ್ಮಿಳೆ, ಶ್ರುತಕೀರ್ತಿ, ಮಾಂಡವಿ ಅಂತ. ಹೀಗೆ 3 ಜನ ಹೆಣ್ಣು ಮಕ್ಕಳು. ಜನಕ ಮಹಾರಾಜನಿಗೆ ಒಬ್ಬ ಹೆಣ್ಣು ಮಗಳಿದ್ಲು, ಅವಳೇ ಜಾನಕಿ ಅಂತ ಅವಳ ಹೆಸರು. ಅವಳು ಜಾನಕಿ ನಾಮ ಸಾ ರಮಾ. ರಮಾ ಅಂದರೆ ಲಕ್ಷ್ಮೀದೇವಿನೇ ಜಾನಕಿಯಾಗಿ ಅವತಾರ ಮಾಡಿದವಳು. ಭವಿಷ್ಯೋತ್ತರ ಪುರಾಣದಲ್ಲಿ ಹೀಗೆ ನಿರೂಪಣೆ ಇದೆ. ಜನಕರಾಜ ಶತಾನಂದರಿಂದ ವೆಂಕಟಾಚಲ ಮಹಿಮೆ ಕೇಳಿದ ಅಂತ ಹೇಳುವಾಗ ಆ ಹಿನ್ನೆಲೆಯಲ್ಲಿ ಜನಕರಾಜನ ಪರಿಚಯ ಹೀಗೆ ಮಾಡ್ತಿದ್ದಾರೆ. ಜನಕರಾಜನಿಗೆ ಒಬ್ಬ ಮಗಳಿದ್ಲು ಸೀತಾದೇವಿ, ಅವಳೇ ರಮಾದೇವಿ ಅವತಾರ ಅಂತ ಸ್ಪಷ್ಟ ಇದೆ. ಅವನ ತಮ್ಮನಿಗೆ 3 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಅಂತ. ಭ್ರಾತ್ರಾಚಕಾರಯಾಮಾಸ ರಾಜ್ಯಂ ಜನಕ ಭೂಪತಿ. ಜನಕ ಮಹಾರಾಜ ಎಲ್ಲ ತಮ್ಮನ ಕೈಯಿಂದಲೇ ಎಲ್ಲ ವ್ಯವಹಾರ ಮಾಡಿಸ್ತಾ ಇದ್ದ. ಯಾರು ಯುದ್ಧಕ್ಕೆ ಬರಬೇಕು, ಯಾರಿಗೇನು ಸಂಬಳ ಕೊಡೋದು, ಎಲ್ಲ ವ್ಯವಹಾರ ತಮ್ಮಂದೆ. ಈ ರೀತಿ ವಿಧೇಯನಾದಂಥ ಭಕ್ತನಾದ ತಮ್ಮ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದ. ಆದ್ದರಿಂದ ಜನಕ ಮಹಾರಾಜನಿಗೆ ಒಂದು ಸಲ, ಎಷ್ಟೋ ವರ್ಷ ಆದ ಮೇಲೆ ಒಂದು ಸಲ ಮನಸ್ಸಿನಲ್ಲಿ ಯೋಚನೆ ಬಂತಂತೆ, ಏನು ನನ್ನ ವೈಭವ ಅಂತ ಅಂದ್ಕೊಂಡು. ನಾನು ಸಾಧಾರಣ ಪುರುಷ ಆಗಿರಲಿಕ್ಕಿಲ್ಲ ಅಂತ ಅವನಿಗೆ ಅನಿಸ್ತು. ಬೇರೆಯವ್ರಿಗೆ ಅನಿಸ್ಬೇಕು, ಇವ್ರು ಯಾರ್ದೋ ಅವತಾರ ಇರಬೇಕು, ಇವರು ಸಾಧಾರಣ ನಮ್ಮ ಹಂಗಲ್ಲ, ಯಾರ ಅವತಾರವೋ ಯಾರ ಅಂಶವೋ ಅಂತ ಇನ್ನೊಬ್ಬರಿಗೆ ಅನಿಸ್ಬೇಕು. ತನಗೆ ಅನಿಸ್ತಂತೆ, ನಾನು ಯಾವುದೋ ಅವತಾರ ಇರಬೇಕು, ಸಾಧಾರಣ ಮನುಷ್ಯ ಅಲ್ಲ ನಾನು, ನನ್ನ ವೈಭವ ಎಂಥದ್ದು, ಎಂಥ ವಿಧೇಯ ತಮ್ಮ ಇದ್ದಾನೆ, ಯಾವುದೇ ರೀತಿಯಾದಂಥ ದುಃಖ ನನಗೆ ಇದುವರೆಗೆ ಹುಟ್ಟಿದಾಗಿನಿಂದ ಇದುವರೆಗೆ ಬಂದಿಲ್ಲ. ಎಷ್ಟು ಅಹಂಕಾರ ಬಂತು ಅವನಿಗಿದ್ದಕ್ಕಿದ್ದ. ಒಳ್ಳೆಯವನೇ, ಯಾಕೋ ಏನೋ ಅಹಂಕಾರ ಬಂತು, ಕಲಿ ಆವೇಶ ಅಷ್ಟೇ, ಇನ್ನೇನಿಲ್ಲ. ಇದ್ದಕ್ಕಿದ್ದ ಹಾಗೆ ಕಲಿ ಪ್ರವೇಶ ಆಗಿ ಅಹಂಕಾರ ಬಂದು ತನ್ನಷ್ಟಕ್ಕೆ ತಾನು ಅಂದ್ಕೋತಾ ಇದ್ದಾನಂತೆ, ನನಗೆ 2 ಕಣ್ಣು ಸುಖ ನೋಡಲಿಕ್ಕೆ ಸಾಕಾಗೋದಿಲ್ಲ, ದುಃಖ ಏನು ನೋಡ್ತೇನೆ ಅಂತ ಅಂದ್ಕೊಂಡಂತೆ. ನನಗೆ 2 ಕಣ್ಣು ಸಾಲದು ನನ್ನ ಸುಖ, ನನ್ನ ವೈಭವ ನೋಡ್ಕೊಳ್ಳಿಕ್ಕೆ, ಇನ್ನೊಂದು 2 ಕಣ್ಣಿದ್ರೆ ಆಗ್ತಿತ್ತು.
ಅಷ್ಟು ವೈಭವ ನನಗಿದೆ, ದುಃಖ ಏನು ನೋಡ್ತೇನೆ, ನನ್ನ ಜೀವನದಲ್ಲಿ ದುಃಖ ಅನ್ನೋ ಶಬ್ದವೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅಷ್ಟು ಅಹಂಕಾರ ಬಂದಿತ್ತು ಅವನಿಗೆ. ದುಃಖಂ ನ ಪಶ್ಯೇ ನೇತ್ರಾಭ್ಯಾಂ ಸುಖಂ ಪಶ್ಯೇ ಸದಾತ್ಮನಃ. ನನ್ನ ಜೀವನ ಪೂರ್ತಿ ಸುಖಮಯನೇ ಅಂತ ಅಂದ್ಕೊಂಡ. ಇದು ಪರಮಾತ್ಮನಿಗೆ ಸರಿ ಹೋಗಲಿಲ್ಲ. ಆಗ ಭಗವಂತ ಅಂದ್ಕೊಂಡ, ಇವನಿಗೇನಾದರೂ ಒಂದು ಬಿಸಿ ತಾಗಿಸ್ಬೇಕು ಅಂತ ಅಂದ್ಕೊಂಡ, ಏನಾದರೂ ಬಿಸಿ ಮುಟ್ಟಿಸ್ಬೇಕು. ಯಾಕೆ ಎಷ್ಟು ಅಹಂಕಾರ ಪಡ್ತಿದ್ದಾನೆ. ಭಗವಂತ ಕೊಟ್ಟಿದ್ದ, ಬೇಕಾದಷ್ಟು ಅಧಿಕಾರ ಬಂದಿತ್ತು, ಸಂಪತ್ತಿತ್ತು, ವಿಧೇಯನಾದ ತಮ್ಮ ಇದ್ದ, ಇವನು ಆರಾಮಾಗಿದ್ದ. ಆದರೆ ಏನು ಭಾವನೆ ಬರಬೇಕಾಗಿತ್ತು, ಪರಮಾತ್ಮ ನನ್ನ ಮೇಲೆ ಪರಮಾನುಗ್ರಹ ಮಾಡಿದ್ದಾನೆ ಅಂತ ಕ್ಷಣ ಕ್ಷಣಕ್ಕೂ ಕೂಡ ಅವನ ಮೇಲೆ ಭಕ್ತಿ ಜಾಸ್ತಿ ಆಗಬೇಕು. ಸಂಪತ್ತು ಬಂತು ಅಂತಂದರೆ ಅಥವಾ ಏನಾದರೂ ಒಂದು ಭಾಗ್ಯ ಒದಗಿ ಬಂತು ಅಂತಂದರೆ ಮೊದಲು ಭಗವಂತನ ಚಿಂತನೆ, ಪರಮಾತ್ಮ ನನಗೆ ಕೊಟ್ಟಿದ್ದಾನೆ, ಭಗವಂತ ನನ್ನ ಮೇಲೆ ಅನುಗ್ರಹ ಮಾಡಿದ ಅನ್ನೋ ಭಾವನೆ ಬರಬೇಕು. ಸಂಪತ್ತು ಬಂದ ಹಾಗೆ ದೇವರ ವಿಚಾರ ಕಡಿಮೆ ಆಗ್ತಾ ಹೋಗ್ತದಂತೆ. ಅದಾಗಬಾರ್ದು. ಸಾಧಾರಣ ಹಾಗೇ ಇರ್ತದಂತೆ ಪ್ರಪಂಚದಲ್ಲಿ. ಸಂಪತ್ತು ಬರೋ ತನಕ ದೇವರು, ಸಂಪತ್ತು ಬಂದ ಮೇಲೆ ದೇವರಿಲ್ಲ. ಯಾರಾದರೂ ದೇವಸ್ಥಾನಕ್ಕೆ ಹೋದರೆ ವಿಶೇಷ ಸೇವೆ ಮಾಡ್ತಿದ್ರೆ ಏನೋ ತೊಂದರೆ ಇರಬೇಕು, ಅದಕ್ಕೆ ದಿನ ಹೋಗ್ತಾರೆ. ಏನು ಪ್ರಾಬ್ಲಮ್ ಇದೆಯೋ ಏನೋ, ದೇವ್ರ ಮೇಲೆ ಭಕ್ತಿಯಿಂದ ಮಾಡಿಸೋದು ಅನ್ನೋದು ಪರಿಚಯನೇ ಹೋಗಿಬಿಟ್ಟಿದೆ. ಹಾಗೆ ಅವನಿಗೆ ಅದು ಬಂತು ಜನಕ ಮಹಾರಾಜನಿಗೆ. ನಂದೇ ವೈಭವ, ಭಗವಂತನ ಮರೆತುಬಿಟ್ಟ, ಪರಮಾತ್ಮನ ಮರೆತುಬಿಟ್ಟ. ಇಷ್ಟೆಲ್ಲ ವೈಭವ ಇದ್ದಾಗ ದೇವರು ನನಗೆ ಅನುಗ್ರಹ ಮಾಡಿದ್ದಾನೆ ಅನ್ನೋ ಭಾವನೆ ಬರಲಿಲ್ಲ. ಹೀಗೆ ಅವನು ಅಂದುಕೊಂಡದ್ದನ್ನು ಕೇಳಿ ಪರಮಾತ್ಮ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡ. ನನ್ನನ್ನು ಮರೆತಿದ್ದಾನೆ, ಆದ್ದರಿಂದ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು. ಏನು ಮಾಡಿದ ಪರಮಾತ್ಮ ಶಿಕ್ಷೆ ಕೊಟ್ಟ ಅಂದರೆ, ಎಲ್ಲ ವ್ಯವಹಾರ ನೋಡ್ಕೊಳ್ತಾ ಇದ್ದಂಥ ತಮ್ಮ ಏನಿದ್ದ ಕುಶಧ್ವಜ, ಹಠಾತ್ತಾಗಿ ಅವನ ಮರಣ ಆಗೋಯ್ತು. ಕುಶಧ್ವಜ ಸತ್ತೇ ಹೋಗಿಬಿಟ್ಟ, ಇದ್ದಕ್ಕಿದ್ದ ಹಾಗೆ ಸತ್ತ. ಅವನು ಸತ್ತ ಮೇಲೆ ಅವನ ಹೆಂಡತಿ, ಅವಳು ಬಹಳ ಚುರುಕಿದ್ಲು. ಅವಳಾದರೂ ಉಳ್ಕೊಂಡಿದ್ರು ಇಡೀ ರಾಜ್ಯ ನಡೆಸ್ತಾ ಇದ್ಲೋ ಏನೋ, ಆದರೆ ಅವಳು ಸಹಗಮನ ಮಾಡಿಬಿಟ್ಲು. ಕುಶಧ್ವಜ ಹಠಾತ್ತಾಗಿ ಸತ್ತ, ಹೆಂಡತಿ ಸಹಗಮನ ಮಾಡಿಬಿಟ್ಲು. ಆ ಕುಶಧ್ವಜನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ತನ್ನ ಮಕ್ಕಳು ಎಲ್ಲ ಜವಾಬ್ದಾರಿ ಜನಕರಾಜನ ತಲೆ ಮೇಲೆ ಬಿತ್ತು. ಏನೂ ಅಭ್ಯಾಸ ಇಲ್ಲ ಅವನಿಗೆ, ಯಾವುದರಲ್ಲೂ ತಲೆ ಹಾಕಿದವನಲ್ಲ. ಇದ್ದಕ್ಕಿದ್ದ ಹಾಗೆ ಮೈ ಮೇಲೆ ಅಡ್ಮಿನಿಸ್ಟ್ರೇಷನ್ ಬಿದ್ದರೆ ಏನು ಮಾಡಬೇಕು, ಅಭ್ಯಾಸ ಇಲ್ದಿದ್ದವರಿಗೆ ಎಲ್ಲ ತಲೆ ಮೇಲೆ ಬಿತ್ತು. ಅದ್ರ ಮಧ್ಯೆ ರಾವಣ ಬೇರೆ ಯುದ್ಧಕ್ಕೆ ಬರೋ ಸೂಚನೆ ಬರ್ತಾ ಇತ್ತು. ರಾವಣನ ಕಾಲ ಅವನಿದ್ದದ್ದು, ಆಗಿಂದಾಗಿ ಯುದ್ಧಕ್ಕೆ ಹೋಗಬೇಕು ಅಂತ ಅನ್ಕೋತಿದ್ದಾನೆ ಅಂತ ಯಾರೋ ಬಂದು ಹೇಳಿದರು. ಅದು ಬೇರೆ, ರಾವಣ ಯುದ್ಧಕ್ಕೆ ಬರೋ ಸಂದರ್ಭ, ಮಕ್ಕಳಿಗೆ ಮದುವೆ ಆಗಬೇಕು, ಗಂಡು ಮಕ್ಕಳು ಸಣ್ಣವರು, ಹೆಣ್ಣು ಮಕ್ಕಳಿದ್ದಾರೆ, ವ್ಯವಹಾರ ನಡಿಬೇಕು ರಾಜ್ಯದ್ದು. ಹೀಗೆ ಇಂಥ ಒಂದು ದುಃಖ ಅವನಿಗೆ, ಜನಕ ಮಹಾರಾಜನಿಗೆ ಜೀವನದಲ್ಲಿ ಬಂದುಬಿಡ್ತು. ಬಹಳ ಚಿಂತಾಕ್ರಾಂತನಾದ. ಆದರೆ ಇದು ಏನು ಬಂತು, ಈ ರೀತಿ ಕುಶಧ್ವಜ ಸತ್ತದ್ದು, ಹೆಂಡತಿ ಸಹಗಮನ ಮಾಡಿದ್ದು, ಇವನು ವಿಲಾಪ ಮಾಡಿದ್ದು ಎಲ್ಲ ಕನಸಿನಲ್ಲಿ ಆಯ್ತಂತೆ. ಕನಸಿನಲ್ಲಿ ಆಯಿತು ಹೊರತು ನಿಜ ಜೀವನದಲ್ಲಿ ಆಗಲಿಲ್ಲ. ಇದು ಭಗವಂತನ ಕಾರುಣ್ಯ. ನಾವು ದೇವರನ್ನು ಮರೆತರೆ, ಕಲಿ ಆವೇಶಕ್ಕೊಳಗಾಗಿ ದೇವರನ್ನ ಮರೆತು ನಮ್ಮದೇ ಸೌಭಾಗ್ಯ ಅಂತ ಅಹಂಕಾರ ಪಟ್ಟರೆ, ಪರಮಾತ್ಮ ಮೊದಲು ಕನಸಿನ ಮೂಲಕ ಶಿಕ್ಷೆ ಕೊಡ್ತಾನಂತೆ. ಆಮೇಲೆ ನಿಜ ಜೀವನ. ನನಸು ಆಮೇಲೆ, ಮೊದಲು ಕನಸು, ಕನಸಿನ ಮೂಲಕ ಹೀಗಾಯಿತು. ಆಮೇಲೆ ಎದ್ದು ನೋಡ್ತಾನೆ, ಇದು ಕನಸು ಅಂತ ಗೊತ್ತಾಯ್ತು. ಮೊದಲು ಹೋಗಿ ನೋಡಿದ, ಕುಶಧ್ವಜ ಇದ್ದ, ಅವನ ಹೆಂಡ್ತಿನೂ ಇದ್ಲು, ಎಲ್ಲರೂ ಇದ್ದರು. ಆಗ ಗೊತ್ತಾಯ್ತು ಇದು ಕನಸು ಅಂತ. ಆಮೇಲೆ ನಿದ್ದೆನೇ ಬರಲಿಲ್ಲ. ಹಾಗೇ ಕೂತ್ಕೊಂಡ. ಮರುದಿವಸ ಅದಕ್ಕೆ ಸರಿಯಾಗಿ ಶತಾನಂದರು ಅಂತ ಅನ್ನೋ ಪುರೋಹಿತರು ಬರ್ತಾರೆ. ಅವನು ಪುರೋಹಿತರು ಬಂದ ಕೂಡಲೇ ಅವರ ಹತ್ರ ಹೇಳಿದ, ನಿನ್ನೆ ರಾತ್ರಿ ಒಂದು ದುಸ್ವಪ್ನ ಬಿತ್ತು. ಇಲ್ಲಿ ಪುರಾಣದಲ್ಲಿ ದುಃಖಂ ಪ್ರದರ್ಶಯಾಮಾಸ ಅಂತ ಅಷ್ಟೇ ಇದೆ, ಇದು ಕನಸಿನಲ್ಲಿ ತೋರಿಸಿದ ಅಂತಲೇ ಇಟ್ಕೋಬೇಕು. ಯಾಕೆ, ರಾಮಾಯಣದ ಪ್ರಕಾರ ಜಾನಕಿ ಮದುವೆ ಆಗುವಾಗ ಕುಶಧ್ವಜ ಇದ್ದ, ಜನಕರಾಜನ ತಮ್ಮ ಇದ್ದ, ಎಲ್ಲರೂ ಇದ್ದರು. ಆದ್ದರಿಂದ ಇದು ಕೇವಲ ಕನಸಿನಲ್ಲಿ ತೋರಿಸಿದ್ದು ಭಗವಂತ ಅಂತ ಇಟ್ಕೋಬೇಕು. ಅದಕ್ಕೆ ಪ್ರಮಾಣವೂ ಇದೆ. ಯಹೈವ ಫಲದಂ ಕರ್ಮ ಪ್ರಾರಬ್ಧಂ ಪ್ರತಿಪದ್ಯ ಚ. ನಾವೇನಾದರೂ ದೇವರನ್ನು ಮರೆತಾಗ ಪರಮಾತ್ಮ ಮೊದಲು ಕನಸಿನ ಮೂಲಕ ಅಥವಾ ಒಂದು ಶಕುನದ ಮೂಲಕ ಸೂಚನೆ ಕೊಡ್ತಾನಂತೆ. ನನ್ನನ್ನು ಮರಿತಾ ಇದ್ದೀರಿ, ಮುಂದೆ ನಿಮಗೆ ಅನರ್ಥ ಆಗ್ತದೆ, ಮರಿಬೇಡ್ರಿ ಅಂತ ಎಚ್ಚರಿಕೆ ಕೊಡ್ತಾನೆ. ಆ ಕನಸಿನ ಮೂಲಕ ಎಚ್ಚರಿಕೆ ಕೊಟ್ಟು ಅದನ್ನು ಅವರು ಆ ದುಸ್ವಪ್ನ ವೃತ್ತಾಂತವನ್ನು ಶತಾನಂದರ ಹತ್ರ ಹೇಳ್ತಾನೆ ಜನಕ ಮಹಾರಾಜ. ಇಂಥ ದುಸ್ವಪ್ನ ಬಿತ್ತು, ಕೆಟ್ಟ ಕನಸು ಬಿತ್ತು ನನಗೆ ಅಂತ. ಆಗ ಅವರು ಹೇಳಿದರು, ಈ ಕೆಟ್ಟ ಕನಸು ನನಸಾಗಬಾರ್ದು, ನಿಜ ಜೀವನದಲ್ಲಿ ಬರಕೂಡ್ದು. ಅದಕ್ಕೆ ನಿನಗೊಂದು ಉಪಾಯ ಹೇಳ್ತೇನೆ, ವೆಂಕಟಾಚಲ ಮಹಿಮೆ ಕೇಳು, ಇದರಿಂದ ನಿನಗೆ ದುಸ್ವಪ್ನ ಫಲಿಸೋದಿಲ್ಲ ಅಂತ. ಅದರಿಂದ ವೆಂಕಟಾಚಲ ಮಹಿಮೆ ಯಾವಾಗ ಕೇಳಿದ ಜನಕ ಮಹಾರಾಜ ಅಂದರೆ, ಅವನಿಗೆ ದುಸ್ವಪ್ನ ಬಿದ್ದಾಗ ಕೇಳಿ. ಯಾವಾಗ ಕೆಟ್ಟ ಕನಸು ಬೀಳುತ್ತದೆ, ನಾವು ಪರಮಾತ್ಮನನ್ನು ಮರೆತಿದ್ದೇವೆ ಅಂತ ಭಾವಿಸಬೇಕು. ಜೀವನದಲ್ಲಿ ಏನಾದರೂ ಒಂದು ಘಟನೆ ನಡೆದರೆ
ದೇವರು ನಮಗೆ ಕರುಣೆಯಿಂದ ಇಷ್ಟೇ ತೋರಿಸಿದ್ದಾನೆ ಅಂಥೇಳಿ ಅವನ ಸ್ಮರಣೆ ಮಾಡಬೇಕು. ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಣಂ. ಏನಾದರೂ ವಿಪತ್ತು ಆಪತ್ತು ಬರ್ತದೆ ಅಂತ ಅನಿಸಿದಾಗ ಹರಿಸ್ಮೃತಿ ಪರಮಾತ್ಮನ ಸ್ಮರಣೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಬಿಟ್ರೆ ಎಲ್ಲ ಸ್ಮರಣೆ ಬರ್ತದೆ, ಎಲ್ಲ ವಿಪತ್ತು ಕೂಡ ದೂರ ಆಗ್ತದೆ. ಆದ್ದರಿಂದ ವೆಂಕಟಾಚಲ ಮಹಿಮೆ ಹೇಳ್ತೇನೆ, ಹರಿಯ ಸ್ಮರಣೆ ಬರ್ತದೆ ಅಂತ ಶತಾನಂದರು ಪ್ರಾರಂಭ ಮಾಡಿದರು. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಈ ಪುರಾಣದಲ್ಲಿ ಅಂತಂದರೆ, ಜನಕರಾಜನಿಗೆ ಒಬ್ಬ ಮಗಳು ಸೀತಾದೇವಿ, ಅವಳು ರಮಾದೇವಿಯ ಅವತಾರ. ಕುಶಧ್ವಜನಿಗೆ 3 ಗಂಡು 3 ಹೆಣ್ಣುಮಕ್ಕಳು ಅಂತ ಹೇಳಿದ್ದಾರೆ. ಪ್ರತರ್ಧನ, ವಿಚಿಕಿತ್ಸು, ವಿಕರ್ತನ ಅಂತ 3 ಗಂಡು ಮಕ್ಕಳು, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಅಂತ 3 ಹೆಣ್ಣು ಮಕ್ಕಳು ಅಂತಿದೆ. ಆದರೆ ರಾಮಾಯಣದ ಪ್ರಕಾರ ಜಾನಕಿ ಮತ್ತು ಊರ್ಮಿಳೆ ಇವರಿಬ್ಬರು ಜನಕರಾಜನ ಮಕ್ಕಳು. ಮಾಂಡವಿ, ಶ್ರುತಕೀರ್ತಿ ಕುಶಧ್ವಜನ ಮಕ್ಕಳು. ಇಲ್ಲಿ ದುಹಿತೃತಯಂ ತಸ್ಯ, ಕುಶಧ್ವಜನಿಗೆ 3 ಹೆಣ್ಣುಮಕ್ಕಳು ಅಂತಿದೆ. ಏನಿದು ಪುರಾಣ? ಒಂದೊಂದು ಕಡೆ ಒಂದೊಂದು ಥರ ಇದೆ. ಇದರ ಮೇಲೆ ಅನಾದರ ಬರುವಂಥ ಭಾವನೆ ಮಾಡ್ಕೋಬಾರ್ದು ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ನಿಜವಾಗಿಯೂ ರಾಮಾಯಣ ಹೇಳಿದ್ದೇ ಸರಿ, ಇದು ತಪ್ಪು ಅಂತ ಅರ್ಥ ಅಲ್ಲ. ಮತ್ತೆ ರಾಮಾಯಣ ಹೇಳಿದಂತೆಯೇ ನಡೀತು. ರಾಮಾಯಣದ ಪ್ರಕಾರ ರಾಮಾಯಣವನ್ನು ವ್ಯತ್ಯಾಸ ಮಾಡೋ ಹಾಗಿಲ್ಲ. ಋತೇತು ಪಾಂಡವ ಕಥಾಂ ಕಾರ್ಷ್ಣಿಂ ರಾಮಾಯಣಂ ತಥಾ. ರಾಮಾಯಣದಲ್ಲಿ ಏನು ಬರ್ತದೆ, ಕೃಷ್ಣನ ಕಥೆ ಏನು ಬಂದಿದೆ, ಆಮೇಲೆ ಪಾಂಡವರ ಕಥೆ ಏನಿದೆ, ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಒಂದೇ ರೀತಿ ಇರ್ತದೆ ಹೊರತು ವ್ಯತ್ಯಾಸ ಆಗೋದಿಲ್ಲ ಅಂತ ಉಂಟು. ಕಲ್ಪಭೇದೇನ, ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿ ಆಯಿತು ಅಂತ ಹೇಳೋ ಹಾಗಿಲ್ಲ. ಕೆಲವರು ಹೀಗೆ ಹೇಳಿದರೂ ಹೇಳಿಬಿಡ್ಬೋದು. ಅದು ಒಂದು ಕಲ್ಪದಲ್ಲಿ ಮಾಂಡವಿ, ಶ್ರುತಕೀರ್ತಿ ಇಬ್ಬರೇ ಮಕ್ಕಳು, ಇನ್ನೊಂದು ಕಲ್ಪದಲ್ಲಿ 3 ಮಂದಿ ಮಕ್ಕಳು ಅಂತ. ರಾಮನ ಕಥೆ ಹಾಗೆ, ರಾಮಾಯಣದ ಕಥೆ ವ್ಯತ್ಯಾಸ ಮಾಡೋ ಹಾಗಿಲ್ಲ, ಒಂದೇ ರೀತಿ ನಡೀತದೆ. ಆದರೆ ಇಲ್ಲಿ 3 ಹೆಣ್ಣುಮಕ್ಕಳು ಅಂತ ಹೇಳಿದ ಅಭಿಪ್ರಾಯ ಏನು ಅಂತಂದರೆ, ಜನಕ ಮಹಾರಾಜನಿಗೆ ಮೊದಲು ಸೀತೆ ಹುಟ್ಟಿದ್ದಂತೆ, ಆಮೇಲೆ 4 ಜನ ಗಂಡು ಮಕ್ಕಳು ಹುಟ್ಟಿದ್ರಂತೆ ಜನಕ ಮಹಾರಾಜನಿಗೆ. 4 ಜನ ಗಂಡು ಮಕ್ಕಳು ಆದಮೇಲೆ ಊರ್ಮಿಳೆ ಹುಟ್ಟಿದ್ದು. ಆದ್ದರಿಂದ ಸೀತೆಗೂ ಊರ್ಮಿಳೆಗೂ ವಯಸ್ಸಿನಲ್ಲಿ ಬಹಳ ಅಂತರ ಆಯಿತು, ಬಹಳ ವ್ಯತ್ಯಾಸ ಆಯಿತು. ಯಾಕೆ ಸೀತೆ ಹುಟ್ಟಿ 4 ಗಂಡು ಮಕ್ಕಳು ಹುಟ್ಟಿದ ಮೇಲೆ ಹುಟ್ಟಿದವಳು ಊರ್ಮಿಳೆ. ಆದರೆ ಇವನಿಗೆ ಕುಶಧ್ವಜನಿಗೆ ಈ ಊರ್ಮಿಳೆಗೆ ಸಮಾನ ವಯಸ್ಕರಾಗಿ ಮಾಂಡವಿ ಮತ್ತು ಶ್ರುತಕೀರ್ತಿ ಇದ್ದರು. ಅವರು ಹೆಚ್ಚು ಕಡಿಮೆ ಒಂದೇ ವಯಸ್ಸು. ಸೀತಾದೇವಿಗೆ ಬಹಳ ಅಂತರ. ಅದಕ್ಕೆ ಜನಕ ಮಹಾರಾಜ ಏನು ಮಾಡಿದ, ಸೀತಾದೇವಿ ಜೊತೆಗೆ ಊರ್ಮಿಳೆ ಬೆಳೆದರೆ ಸರಿ ಹೋಗಲ್ಲ. ಒಂದೇ ವಯಸ್ಸಿನವರು ಚೆನ್ನಾಗಿ ಆಟ ಆಡ್ಕೊಂಡು ಬೆಳೀತಾರೆ. ಒಬ್ಬನು ದೊಡ್ಡವನು, ಒಬ್ಬನು ಸಣ್ಣವನು, 10 ವರ್ಷ ಡಿಫರೆನ್ಸ್ ಇತ್ತು ಅಂತಂದರೆ ಅವರವ್ರು ಆಟ ಆಡ್ಲಿಕ್ಕೆ ಸರಿ ಹೋಗೋದೇ ಇಲ್ಲ. ಆದರೆ ಆಟ ಆಡಲಿಕ್ಕೆ ಬೇಕಲ್ಲ, ಬೆಳೀಲಿಕ್ಕೆ ಬೇಕಲ್ಲ. ಅದಕ್ಕೆ ವಿಚಾರ ಮಾಡಿ ಸಮವಯಸ್ಕರಾಗಿರ್ತಕ್ಕಂಥ ಮಾಂಡವಿ, ಶ್ರುತಕೀರ್ತಿ ಜೊತೆಗೆ ಬೆಳೀಲಿ. ಮಕ್ಕಳ ಜೊತೆಗೆ ಚೆನ್ನಾಗಿ ಬೆಳೀತಾರೆ. ದೊಡ್ಡವ್ರ ಜೊತೆಗೆ ಆಡು ಅಂದರೆ ಆಡೋದಿಲ್ಲ ಮಕ್ಕಳು, ಅವ್ರಿಗೆ ಗೊತ್ತಾಗ್ತದೆ ಬಹಳ ಚುರುಕು. ಸಣ್ಣ ಹುಡುಗರು ನೋಡಿದರೆ ಬಹಳ ಬೇಗ ಆಕರ್ಷಣೆ ಆಗ್ತದೆ. ದೊಡ್ಡವ್ರ ಜೊತೆಗೆ ಹಾಗಾಗೋದಿಲ್ಲ. ಅದಕ್ಕೋಸ್ಕರ ಊರ್ಮಿಳೆಯನ್ನು ಜನಕ ಮಹಾರಾಜ ಕುಶಧ್ವಜನ ಮನೆಯಲ್ಲಿ ಬೆಳೆಸಿದ. ಇದು ತತ್ವ. ಮತ್ತು ಕಾರಣ ಹೇಳ್ತಾರೆ, ಆ ಜಾನಕಿ ದೇವಿ ಸೀತಾದೇವಿ ಸಾಕ್ಷಾತ್ ಲಕ್ಷ್ಮಿಯ ಅವತಾರ. ಅದರಿಂದ ಅವಳ ಮನೋಭಾವನೆ ಬೇರೆ ಥರ, ಅವಳ ಚರ್ಯನೇ ಬೇರೆ ಥರ. ಊರ್ಮಿಳೆಗೂ ಅವಳಿಗೂ ಹೊಂದಾಣಿಕೆ ಆಗೋದಿಲ್ಲ. ಒಬ್ಬ ಒಳ್ಳೆ ತತ್ವಜ್ಞಾನಿಗೂ ಒಬ್ಬ ಅಜ್ಞಾನಿಗೂ ಕೂಡಿಸಿದ್ರೆ ಪಕ್ಕದಲ್ಲಿ ಏನು ಹರಟೆ ಹೊಡಿತಾರೆ ಹೇಳ್ರಿ. ಅವರು ಪಕ್ಕದಲ್ಲಿ ಕೂಡಿಸಿ ಮಾತಾಡು ಅಂದರೆ ಏನು ಮಾತಾಡ್ಲಿಕ್ಕೆ ಸಾಧ್ಯ? ಒಳ್ಳೆ ತತ್ವಜ್ಞಾನಿ ಹತ್ರ ಇನ್ನೊಬ್ಬ ತತ್ವಜ್ಞಾನಿ ಬಂದರೆ ಏನಾದರೂ ಮಾತಾಡಿ. ಸಾಧಾರಣ ಮನುಷ್ಯ ಬಂದು ನಮ್ಮ ಹತ್ರ ಏನು ಮಾತಾಡಲಿಲ್ಲ ನೀವು ಅಂದರೆ ಏನು ಮಾತಾಡಬೇಕು? ಇವನ ಸಬ್ಜೆಕ್ಟೇ ಬೇರೆ, ಅವನ ಸಬ್ಜೆಕ್ಟೇ ಬೇರೆ. ಹಾಗಾಗಿ ಜಾನಕಿ ದೇವಿಗೂ ಮತ್ತು ಊರ್ಮಿಳೆಗೂ ಹೊಂದಾಣಿಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಜನಕ ಮಹಾರಾಜ ಊರ್ಮಿಳೆಯನ್ನು ಮಾಂಡವಿ, ಶ್ರುತಕೀರ್ತಿಯ ಜೊತೆಗೆ ಬೆಳೀಲಿ ಅಂತ ಹೇಳಿ ಕುಶಧ್ವಜನ ಹತ್ರ ತಮ್ಮನ ಮನೆಯಲ್ಲಿ ಬಿಟ್ಟಿದ್ದ. ಆದ್ದರಿಂದ ಕುಶಧ್ವಜನಿಗೆ 3 ಹೆಣ್ಣು ಮಕ್ಕಳಿದ್ದಾಗಿತ್ತು. ಆ ಅಭಿಪ್ರಾಯದಿಂದ ವ್ಯಾಸರು ಇಲ್ಲಿ ದುಹಿತೃತಯಂ ತಸ್ಯ ಕುಶಕೇತೋರ್ಮಹಾತ್ಮನಃ, ಕುಶಧ್ವಜನಿಗೆ 3 ಹೆಣ್ಣು ಮಕ್ಕಳಿದ್ದರು ಅಂತ ಬರೆದದ್ದು ಈ ಅಭಿಪ್ರಾಯದಿಂದ ಹೊರತು ಪುರಾಣಗಳು ಅಂತಂದರೆ ಯದ್ವಾ ತದ್ವಾ ಇರ್ತದೆ ಅಂತ ಭಾವಿಸಬಾರ್ದು. ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂತೂ ಜನಕ ಮಹಾರಾಜನಿಗೆ ಶತಾನಂದರು ಬಂದು, ನಿನ್ನ ಚಿಂತೆ ಎಲ್ಲ ದುಸ್ವಪ್ನ ಯಾವುದೂ ಕೂಡ ಫಲಿಸೋದಿಲ್ಲ, ಅದು ಫಲಿಸದೇ ಇರುವಂತೆ ನಿನಗೆ ಉಪಾಯ ಹೇಳ್ತೇನೆ ಅಂತ ಹೇಳಿ ವೆಂಕಟಾಚಲ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ವೆಂಕಟಾಚಲ ಮಹಿಮೆ
ಅದು ಅನೇಕ ಫಲವನ್ನು ಕೊಡು, ಬರೇ ದುಸ್ವಪ್ನದ ಫಲ ಬರೋದಿಲ್ಲ ಅಂತ ಅಷ್ಟೇ ಅರ್ಥ ಅಲ್ಲ. ಯಾರಿಗೆ ಸಂಪತ್ತು ಬೇಕು ಅಂತಿರ್ತದೋ ಸಂಪತ್ತನ್ನು ಕೊಡುವಂಥದ್ದು, ಜ್ಞಾನಿಗಳಿಗೆ ಜ್ಞಾನ ಬೇಕು ಅಂತಿದ್ದವರಿಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ವೆಂಕಟಾಚಲ ಮಹಿಮೆ. ಮತ್ತು ಶತ್ರು ಬಾಧೆಯನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಅನೇಕ ವಿಧವಾದ ಫಲ ಕೊಡ್ತಕ್ಕಂಥ ಮಹಿಮೆ ಅದಕ್ಕಿದೆ. ಅಂಥ ವೆಂಕಟಾಚಲ ಮಹಿಮೆ ಹೇಳ್ತೇನೆ ಅಂತ ಶುರು ಮಾಡಿದೆ. ವೆಂಕಟಾಚಲ ಅಂತೇನಿದೆ ಅದಕ್ಕೆ 4 ಯುಗದಲ್ಲಿ 4 ಹೆಸರು, 4 ಯುಗದ ಪರ್ವತ ಅದು. ಕೃತಯುಗ, ತ್ರೇತ, ದ್ವಾಪರ, ಕಲಿಯುಗ, 4 ಯುಗಕ್ಕೆ ಸಂಬಂಧಪಟ್ಟಂಥ ಪರ್ವತ. ಕೃತಯುಗದಲ್ಲಿ ಅದನ್ನು ವೃಷಭಾಚಲ ಅಂತ ಕರಿತಾ ಇದ್ದರು. ತ್ರೇತಾಯುಗದಲ್ಲಿ ಅಂಜನಾಚಲ ಅನ್ನೋ ಹೆಸರು ಬಂತು. ದ್ವಾಪರ ಯುಗದಲ್ಲಿ ಶೇಷಾಚಲ ಅನ್ನೋ ಹೆಸರು ಬಂತು. ಕಲಿಯುಗದಲ್ಲಿ ವೆಂಕಟಾಚಲ ಅನ್ನೋ ಹೆಸರು ಬಂತು. ಈಗ ಅದು ತಿರುಪತಿ ಬೆಟ್ಟ, ತಿರುಮಲೆ ಅಂತ ಆಗಿದೆ ಅಷ್ಟೆ. ಹೀಗೆ 4 ಯುಗದಲ್ಲಿ 4 ಹೆಸರನ್ನು ಪಡೆದಂಥ ಪರ್ವತ ಅದು. ಇದನ್ನು ಶತಾನಂದರು ಹೇಳ್ತಾ ಇದ್ದಾರೆ. ಯಾರು ಶತಾನಂದರು? ಈ ಪುರಾಣದಲ್ಲಿದೆ. ಶತಾನಂದರು ಯಾರು ಅಂತಂದರೆ ಸಂಪ್ರಾಪ್ತೋ ದೈವಯೋಗೇನ ವಾಮದೇವಾತ್ಮಜೋ ಮುನಿಹಿ, ವಾಮದೇವರ ಮಕ್ಕಳು ಶತಾನಂದರು ಅಂತಿದೆ. ಆದರೆ ರಾಮಾಯಣದ ಪ್ರಕಾರ ಶತಾನಂದರು ವಾಮದೇವರ ಮಕ್ಕಳಲ್ಲ. ಶತಾನಂದರು ಗೌತಮರ ಮಕ್ಕಳು. ಅಹಲ್ಯ ಮತ್ತು ಗೌತಮರು ದಂಪತಿಗಳು, ಅವರ ಮಗನೇ ಶತಾನಂದ. ಹರಿವಂಶದಲ್ಲಿಯೂ ಹಾಗೇ ಇದೆ. ಆ ಶತಾನಂದರು ಜನಕರಾಜನಿಗೆ ಪುರೋಹಿತರಾಗಿದ್ದರು, ಗೌತಮರ ಮಕ್ಕಳು. ಆದರೆ ಇಲ್ಲಿ ವಾಮದೇವಾತ್ಮಜೋ ಮುನಿಹಿ ಅಂತಿದೆ. ಗೌತಮರಿಗೆ 2 ಹೆಸರು, ಒಂದು ಗೌತಮ ಅಂತಲೂ ಹೆಸರಿತ್ತು, ವಾಮದೇವ ಅಂತಲೂ ಹೆಸರಿತ್ತು. ಆದ್ದರಿಂದ ವಾಮದೇವ ಅಂದ್ರೂ ಅವರೇ, ಗೌತಮ ಅಂದರೂ ಅವರೇ. ಅದರಿಂದ ವಾಮದೇವಾತ್ಮಜ ಅಂತಂದರೆ ಅದು ತಪ್ಪಲ್ಲ, ಗೌತಮರ ಮಕ್ಕಳು ಅಂತಲೇ ಅರ್ಥ. ವಾಮದೇವ ಅನ್ನೋ ಹೆಸರು ಅವರಿಗಿತ್ತು. ಅಂಥ ಶತಾನಂದರು ವೆಂಕಟಾಚಲ ಮಹಿಮೆಯನ್ನು ಹೇಳ್ತಿದ್ದಾರೆ. ಅದು ಕೃತಯುಗದಲ್ಲಿ ವೃಷಭಾಚಲ ಅನ್ನೋ ಹೆಸರು ಯಾಕೆ ಬಂತು ಅಂತಂದರೆ, ಕೃತಯುಗದಲ್ಲಿ ಆ ಬೆಟ್ಟದಲ್ಲಿ ಒಬ್ಬ ಅಸುರ ಇರ್ತಾನೆ, ವೃಷಭಾಸುರ ಅಂತ ಅವನ ಹೆಸರು. ಸಭವಿಷ್ಯಂ ಸಹೋತ್ತರಂ ಅಂತ ಮುಂದೆ ಏನೇನಾಯಿತು ಪರ್ವತದಲ್ಲಿ ಅದನ್ನು ಹೇಳ್ತಾರೆ. ಸಹೋತ್ತರಂ ಅಂತಂದರೆ ಭಗವಂತನ ಪರತತ್ವವನ್ನು ತಿಳಿಸ್ತಕ್ಕಂಥ ಮಹಿಮೆ ಅದು. ವೆಂಕಟಾಚಲ ಮಹಿಮೆ ಭಗವಂತನ ಪರತತ್ವವನ್ನು ತಿಳಿಸುವಂಥದ್ದು, ಪರತತ್ವದ ಅಭಿವ್ಯಕ್ತಿಯನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ಅದಕ್ಕೆ ಉತ್ತರ ಅಂತ ಕರೀತಾರೆ. ಉತ್ತರ ಅಂತಂದರೆ ಪರತತ್ವದ ಅಭಿವ್ಯಕ್ತಿ ಎಲ್ಲಿ ಆಗ್ತದೋ ಅದು ಉತ್ತರ, ಅಂದರೆ ಉತ್ತಮವಾದದ್ದು ಅಂತ ಅರ್ಥ. ಆ ವೆಂಕಟಾಚಲದಲ್ಲಿ ಶ್ರೀನಿವಾಸ ಪರತತ್ವ, ಪರದೇವತೆ ಅಂತನ್ನುವಂಥ ತತ್ವ ಗೊತ್ತಾಗ್ತದೆ. ಅಂಥ ಮಹಿಮೆ ಕೇಳಿಯೇ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮ ಪದವಿಗೆ ಬಂದಿರೋದು. ನೀಲಕಂಠಸ್ತುಯಾಂ ಶ್ರುತ್ವ ನಿರ್ವಿಷ ಸುಖಮಾತ್ಮವಾನ್, ರುದ್ರದೇವರು ಕೂಡ ವೆಂಕಟಾಚಲ ಮಹಿಮೆಯನ್ನು ಕೇಳಿ ವಿಷದ ಬಾಧೆಯನ್ನು ಪರಿಹಾರ ಮಾಡಿಕೊಂಡ್ರಂತೆ ಹಾಲಾಹಲ ವಿಷ ಕುಡಿದಾಗ. ವಜ್ರೀ ನಾಕಪದಂ ಪ್ರಾಪ್ತ, ದೇವೇಂದ್ರ ವೆಂಕಟಾಚಲ ಮಹಿಮೆಯನ್ನು ಶ್ರವಣ ಮಾಡಿ ಇಂದ್ರ ಪದವಿಗೆ ಬಂದಿರತಕ್ಕಂಥವನು. ಇಂಥ ಮಹಿಮೆ ಈ 12 ಅಧ್ಯಾಯದ ವೆಂಕಟಾಚಲ ಮಹಿಮೆಗಿದೆ. ಇದನ್ನು ಕಲ್ಯಾಣಕಾಂಡ ಅಂತ ಕರೀತಾರಂತೆ. ಕಲ್ಯಾಣಕಾಂಡ ಅಂತ ಇದಕ್ಕೆ ಹೆಸರು. ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಅನೇಕ ವಿದ್ಯೆಗಳಿದೆ. ಸಂವರ್ಗ ವಿದ್ಯಾ, ವೈಶ್ವಾನರ ವಿದ್ಯಾ, ಹೀಗೆ ಅನೇಕ ವಿದ್ಯೆಗಳಿದೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂಥ ಒಂದು ವಿದ್ಯೆ ಅಂತಂದರೆ ದಿಗ್ವತ್ಸ ವಿದ್ಯಾ ಅಂತ ಒಂದು ವಿದ್ಯೆ ಇದೆ. ದಿಗ್ವತ್ಸ ವಿದ್ಯಾ, ದಿಕ್ಕು ಅಂತಂದರೆ ಪರಮಾತ್ಮನ 4 ಕೈಗಳಿಗೆ ದಿಕ್ಕು ಅಂತ ಹೆಸರು. ದಿಕ್ಕು ಅಂದರೆ ಈ ದಿಕ್ಕಲ್ಲ, ಪರಮಾತ್ಮನ 4 ಕೈಗಳಿಗೆ ದಿಕ್ಕು ಅಂತ ಕರೀತಾರೆ. ದಿಕ್ಕು ಅಂತಂದರೆ ನಮಗೆ ಫಲವನ್ನು ಕೊಡುವಂಥದ್ದು. ಅಂಥ ಆ 4 ಕೈಗಳಿಗೆ ವಾಯುದೇವರು ವತ್ಸರೂಪರಾಗಿದ್ದಾರಂತೆ. ಕರು ಇದ್ದಾಗೆ, ದನಕ್ಕೆ ಕರು ಇದ್ದಂತೆ ಭಗವಂತನ 4 ಕೈಗಳಿಗೆ ವಾಯುದೇವರು ವತ್ಸದಂತೆ ಇರೋದರಿಂದ ವಾಯುದೇವರನ್ನು ದಿಗ್ವತ್ಸ ಅಂತ ಕರೀತಾರೆ. ಅದೊಂದು ವಿದ್ಯೆ ಇದೆ. ಆ ದಿಗ್ವತ್ಸ ವಿದ್ಯೆಯಲ್ಲಿ ಏನು ಬಂದಿದೆ ಅದನ್ನೇ ವೆಂಕಟಾಚಲ ಮಹಿಮೆ ಹೇಳ್ತಾ ಇದೆ, ಈ ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ. ಆದ್ದರಿಂದ ಇದು ದಿಗ್ವತ್ಸ ವಿದ್ಯೆಗೆ ಭಾಷ್ಯರೂಪವಾಗಿದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಏನಿದೆ ಆ ದಿಗ್ವತ್ಸ ವಿದ್ಯೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಅಂದರೆ, ಪರಮಾತ್ಮನಿಗೆ 4 ಕೈಗಳಿದೆ. ಆ 4 ಕೈಗಳನ್ನು ನಾವು ಉಪಾಸನೆ ಮಾಡಬೇಕು. ಮಧ್ವಾಚಾರ್ಯರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಚಕ್ರ ಶಂಖ ಗದಾ ಪದ್ಮ ಚಕ್ರ ಶಂಖ ಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಚಕ್ರ ಶಂಖ ಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾ,
ಭಗವಂತನ ಭುಜಗಳು ಅಂದರೆ 4 ಕೈಗಳನ್ನು ಚಿಂತನೆ ಮಾಡಿರಿ. ಚಕ್ರ, ಶಂಖ, ಗದಾ, ಪದ್ಮ ಧರಿಸಿದಂಥ ಕೈಗಳನ್ನು ಚಿಂತನೆ ಮಾಡಿರಿ ಅಂತ ಆಚಾರ್ಯ ಹೇಳಿದ್ದಾರೆ. ಯಾವ ರೀತಿ ಚಿಂತನೆ ಮಾಡಬೇಕು ಅಂತನ್ನೋದು ಉಪನಿಷತ್ನಲ್ಲಿದೆ. ಪರಮಾತ್ಮನ 4 ಕೈ, ಬಲಭಾಗದಲ್ಲಿ ಮೇಲಿನ ಕೈ ಏನಿದೆ ಅದಕ್ಕೆ ಜುಹು ಅಂತ ಹೆಸರು. ಜುಹು ಜುಹು ಅಂತಂದರೆ ಹೋಮ ಮಾಡುವಂತಹದ್ದು ಅಂತ ಅರ್ಥ. ಪರಮಾತ್ಮನ ಬಲಭಾಗದ ಮೇಲಿನ ಕೈ ಜುಹು, ಹೋಮ ಮಾಡುವಂಥ ಕೈ. ಅರ್ಥ ಆಗೋದಿಲ್ಲ. ಪರಮಾತ್ಮ ಹೋಮ ಮಾಡ್ತಾನ? ಹೋಮ ಮಾಡುವ ಕೈ ಅಂತಂದರೆ ಮೇಲಿನ ಕೈಯಲ್ಲಿ ಚಕ್ರ ಹಿಡ್ಕೊಂಡು ಶತ್ರುಗಳು ಎಂಬಂಥ ಆಹುತಿಯನ್ನು ಕೊಡ್ತಾನೆ. ಆಹುತಿ ಕೊಡ್ತಾನೆ ಅಂದರೆ ಶತ್ರುಗಳೇ ಆಹುತಿ. ಶತ್ರುಗಳನ್ನು ನಾಶ ಮಾಡುವಂಥ ಕೈ ಚಕ್ರ ಹಿಡ್ಕೊಂಡಿರ್ತಕ್ಕಂಥ ಮೇಲಿನ ಕೈ, ಅದು ಜುಹು ಅಂತ ಹೆಸರು. ಜುಹು ಅಂದರೆ ಹೋಮ ಮಾಡುವಂತಹದ್ದು ಅಂತ ಅರ್ಥ. ಜುಹೋತಿ ಚಕ್ರೇಣ ಇತಿ ಜುಹೂಹು, ಚಕ್ರದಿಂದ ಜುಹೋತಿ, ಶತ್ರುಗಳನ್ನೆಲ್ಲ ಹೋಮ ಮಾಡಿಬಿಡ್ತಾನೆ. ರಕ್ಷೋಘ್ನ ಹೋಮ ಅಂತಿದೆ ನೋಡಿ, ರಾಕ್ಷಸರನ್ನು ಹೋಮ ಮಾಡಿಬಿಡೋದು, ರಾಕ್ಷಸ ಹೋಮ ಅಂತ. ಅಂಥ ಕೈ ಚಕ್ರ ಹಿಡ್ಕೊಂಡಂಥ ಬಲಭಾಗದ ಮೇಲಿನ ಕೈ. ಬಲಭಾಗದ ಕೆಳಗಿನ ಕೈ ಸಹಮಾನ ಅಂತ ಅದಕ್ಕೆ ಹೆಸರು. ಆ ಕೈಗೆ ಒಂದು ಹೆಸರಿದೆ. ಮೇಲಿನ ಕೈ ಜುಹು, ಕೆಳಗಿನ ಕೈ ಸಹಮಾನ. ಯಾಕೆಂದರೆ ಶಂಖ ಹಿಡ್ಕೊಂಡಂಥ ಕೈ. ಮಾನ ಅಂತಂದರೆ ಪ್ರಮಾಣ, ಪ್ರಮಾಣ ಅಂದರೆ ವೇದ, ವೇದದ ಪ್ರತೀಕವೇ ಶಂಖ, ವೇದದ ಪ್ರತೀಕವೇ ಶಂಖ. ಶಂಖ ಅಂತಂದರೆ ಅದು ಲಕ್ಷ್ಮೀ ಸನ್ನಿಧಾನ. ಶಂಖದಲ್ಲಿ ವೇದಾಭಿಮಾನಿ ಲಕ್ಷ್ಮಿ, ಅದರಿಂದ ಶಂಖ ವೇದದ ಪ್ರತೀಕ. ಹಾಗಾಗಿ ಬಲಗಡೆ ಕೆಳಗೈಯಲ್ಲಿ ಶಂಖ ಹಿಡ್ಕೊಂಡಿದ್ದರಿಂದ ಸಹಮಾನ, ಮಾನದಿಂದ ಸಹಿತವಾದ ಕೈ ಸಹಮಾನ. ಮಾನ ಅಂದರೆ ವೇದ, ವೇದ ಪ್ರತೀಕವಾದ ಶಂಖ ಹಿಡ್ಕೊಂಡ ಕೈ, ಅದು ಜ್ಞಾನವನ್ನು ಕೊಡ್ತಕ್ಕಂಥ ಕೈ. ಇನ್ನು ಎಡಭಾಗದಲ್ಲಿ ಮೇಲಿನ ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದಾನಂತೆ, ಅದಕ್ಕೆ ರಾಜ್ಞಿ ಅಂತ ಹೆಸರು. ಆ ಕೈಗೆ ರಾಜ್ಞಿ ಅಂತ ಕರೀತಾರೆ. ರಾಜ್ಞಿ ಅಂದರೆ ಗದೆ ಹಿಡ್ಕೊಂಡದ್ರಿಂದ ಒಳ್ಳೆ ಶೋಭಾಯುಕ್ತವಾಗಿರತಕ್ಕಂಥ ಕೈ. ಆ ಗದೆಗೆ ಶೋಭೆಯನ್ನು ತಂದುಕೊಟ್ಟಂಥ ಕೈ ಅಂತ ಅರ್ಥ. ಗದೆ ಅಂದರೆ ಯಾರು? ಪರಮಾತ್ಮ ಹಿಡ್ಕೊಂಡ ಗದೆ ಅಂದರೆ ವಾಯುದೇವರು. ಗದೆ ಅಂದರೆ ವಾಯುದೇವರು, ಗದೆಗೆ ಅಭಿಮಾನಿ ವಾಯು. ಅದನ್ನು ಎಡಭಾಗದ ಮೇಲಿನ ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದಾನೆ. ಆ ಪರಮಾತ್ಮ ಗದೆ ಹಿಡ್ಕೊಂಡದ್ರಿಂದ ಗದಾಭಿಮಾನಿಯಾದ ವಾಯುದೇವರಿಗೆ ಶೋಭೆ ಬಂತು. ಕೌಸ್ತುಭಮಣಿಯನ್ನು ಕಂಠದಲ್ಲಿ ಧರಿಸಿದ್ರಿಂದ ಪರಮಾತ್ಮನಿಗೆ ಶೋಭೆ ಬಂದದ್ದಲ್ಲ, ಆ ಕೌಸ್ತುಭ ಮಣಿಗೆ ಶೋಭೆ ಬಂತಂತೆ. ನಾವೆಲ್ಲ ಮಣಿಗಿಣಿ ಹಾಕ್ಕೊಂಡ್ರೆ ನಮಗೆ ಶೋಭೆ ಬರೋದು, ಪರಮಾತ್ಮ ಏನಾದರೂ ಹಾಕ್ಕೊಂಡ್ರೆ ಆ ಮಣಿಗೆ ಶೋಭೆ ಬರ್ತದಂತೆ, ಆಭರಣಕ್ಕೆ ಶೋಭೆ ಬರ್ತದೆ. ನಾವು ಬಟ್ಟೆ ಉಟ್ಕೊಂಡ್ರೆ ನಮಗೆ ಶೋಭೆ, ಭಗವಂತ ಒಳ್ಳೆ ಪೀತಾಂಬರ ಉಟ್ಕೊಂಡ್ರೆ ಪೀತಾಂಬರಕ್ಕೆ ಶೋಭೆ, ಪರಮಾತ್ಮನಿಗೆಲ್ಲ ಆ ಬಟ್ಟೆಯಿಂದ. ನಾವು ಬಟ್ಟೆ ಉಟ್ಕೊಂಡಾಗ ಬಟ್ಟೆಯಿಂದ ನಮಗೆ ಮಹತ್ವ, ಭಗವಂತ ಉಟ್ಕೊಂಡಾಗ ಬಟ್ಟೆಗೆ ಮಹತ್ವ ಬರ್ತದೆ, ಭಗವಂತ ಉಟ್ಟ ಬಟ್ಟೆ ಅಂತ. ಹಾಗೆ ಆ ರೀತಿ ರಾಜ್ಞಿ, ರಾಜತೆ, ಒಳ್ಳೆ ಶೋಭಾಯುಕ್ತವಾಯಿತು ಗದೆ, ಆದ್ದರಿಂದ ರಾಜ್ಞಿ ಅಂತ ಹೆಸರು. ಎಡಭಾಗದ ಕೆಳಗಿನ ಕೈಯಿಗೆ ಸುಭೂತ ಅಂತ ಹೆಸರು. ಯಾಕೆ ಅಂದರೆ ಕಮಲ ಹಿಡ್ಕೊಂಡ ಕೈ ಅದು, ಕಮಲ ಹಿಡ್ಕೊಂಡು ಸುಭೂತ. ಈ 4 ಕೈ ಏನಿದೆ, ಒಂದು ಜುಹು, ಬಲಗಡೆ ಮೇಲ್ಭಾಗದ್ದು ಜುಹು, ಶಂಖ ಹಿಡ್ಕೊಂಡ ಕೆಳಗಡೆ ಸಹಮಾನ, ಎಡಗಡೆ ಮೇಲ್ಗಡೆ ಗದೆ ಹಿಡ್ಕೊಂಡದ್ದು, ಕೆಳಗಡೆ ಪದ್ಮ ಹಿಡ್ಕೊಂಡಂಥ ಕೈ, ಅದಕ್ಕೆ ಸುಭೂತ ಅಂತ ಹೆಸರು. ಭೂತಿ ಅಂದರೆ ಲಕ್ಷ್ಮೀದೇವಿ, ಭೂತಿ ಅಂದರೆ ಲಕ್ಷ್ಮೀದೇವಿಗೆ ಹೆಸರು. ಲಕ್ಷ್ಮೀದೇವಿಯ ವಾಸಸ್ಥಳ ಪದ್ಮ. ಆ ಪದ್ಮವನ್ನು ಪರಮಾತ್ಮ ಕೆಳಭಾಗದಲ್ಲಿ ಹಿಡ್ಕೊಂಡಿದ್ದಾನೆ, ಎಡಗಡೆ ಕೆಳಭಾಗದ ಕೈಯಲ್ಲಿ, ಆದ್ದರಿಂದ ಸುಭೂತ. ಹೀಗೆ ಜುಹು, ಸಹಮಾನ, ರಾಜ್ಞಿ, ಸುಭೂತ ಅಂತ 4 ಕೈಗಳೇನಿದೆ, ಆ 4 ಕೈಗಳು ಮೇಲ್ಗಡೆದ್ದು ಧರ್ಮವನ್ನು ಕೊಡ್ತಕ್ಕಂಥ ಕೈ. ಜುಹೋತಿ ಅಂದರೆ 2 ಅರ್ಥ. ಒಂದು ಶತ್ರುಗಳನ್ನು ಹೋಮ ಮಾಡುವ ಕೈ ಚಕ್ರ ಹಿಡ್ಕೊಂಡದ್ರಿಂದ ನಮಗೇನಾದರೂ ಪರಮಾತ್ಮ ಫಲ ಕೊಡೋದಾದರೆ ಆ ಕೈಯಿಂದ ಕೊಡ್ತಾನಂತೆ, ಗದೆ ಹಿಡ್ಕೊಂಡ ಕೈಯಿಂದ ಅಲ್ಲ, ಎಡಗೈಯಿಂದ ಕೊಡೋದಿಲ್ಲ, ಬಲಗಡೆ ಮೇಲಿನ ಕೈಯಿಂದಲೇ ಕೊಡೋದಂತೆ. ಆದ್ದರಿಂದ ಜುಹು ಅಂತಂದರೆ ಭಕ್ತರಿಗೆ ಧರ್ಮವನ್ನು ಕೊಡ್ತಕ್ಕಂಥ, ಪುಣ್ಯವನ್ನು ಕೊಡುವಂಥ ಕೈ, ಆದ್ದರಿಂದ ಅದಕ್ಕೆ ಜುಹು ಅಂತ ಹೆಸರು. ಕೆಳಗಡೆದ್ದು ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಹೀಗೆ 4 ಕೈಗಳು. ದಿಕ್ಕು ಅಂತ ಅದಕ್ಕೆ ಹೆಸರು. ದಿಕ್ಕು ಅಂದರೆ ಕೊಡೋದು ಅಂತ ಅರ್ಥ. ಅತಿಸರ್ಜನೆ, ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಸಾತ್ವಿಕ ಸಂಪತ್ತು, ಇವು 4 ಕೊಡುವ ಕೈ. ಆದ್ದರಿಂದ ಆ 4 ಕೈಗೆ ದಿಕ್ಕು ಅಂತ ಹೆಸರು. ದಿಕ್ಕು ಅಂತಂದರೆ ನಾವು ಸುಮ್ಮನೆ ಆ ದಿಕ್ಕು ಈ ದಿಕ್ಕು ಅಂತೀವಿ, ನಿಜವಾಗಿಯೂ ಸಂಸ್ಕೃತದಲ್ಲಿ ದಿಕ್ಕು ಶಬ್ದಕ್ಕೆ ಕೊಡುವಂಥದ್ದು ಅಂತ ಅರ್ಥ. ದಿಶ ಅತಿಸರ್ಜನೆ, ದಿಶತಿ ಇತಿ ದಿಕ್ಕು, ಕೊಡೋದು. ಧರ್ಮ, ಜ್ಞಾನ, ವೈರಾಗ್ಯ ಮತ್ತು
ಸಂಪತ್ತು 4 ಕೊಡುವಂಥ ಕೈ. ಈ ವೆಂಕಟಾಚಲ ಮಹಿಮೆ ಏನಿದೆ 12 ಅಧ್ಯಾಯದ ಈ ಪುರಾಣದ 12 ಅಧ್ಯಾಯಗಳು ಆ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ದಿಗ್ವಿದ್ಯೆ ಏನಿದೆ ಆ ವಿದ್ಯೆಯ ಭಾಷ್ಯರೂಪ. ಯಾಕೆ ಇದು ಕೂಡ ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಸಂಪತ್ತನ್ನು ಕೊಡ್ತಕ್ಕಂಥದ್ದಾಗಿದೆ 12 ಅಧ್ಯಾಯ. ಯಾಕೆ ಅಂತಂದರೆ ಮೊದಲು ಧರ್ಮದ ವಿಚಾರ ಬರ್ತದೆ. ಆರಂಭದಲ್ಲೇ ಧರ್ಮದ ವಿಚಾರ. ಪರಮಾತ್ಮನ ಚಕ್ರದ ಮಹಿಮೆ ಬಂದಿದೆ. ವೃಷಭಾಸುರನನ್ನು ಭಗವಂತ ತನ್ನ ಚಕ್ರದಿಂದ ಸಂಹಾರ ಮಾಡಿದ ಅಂತ ಉಂಟು. ತನ್ನ ಚಕ್ರದಿಂದ ವೃಷಭಾಸುರನನ್ನು ಹೋಮ ಮಾಡಿಬಿಟ್ಟ, ಆಹುತಿ ಕೊಟ್ಟ, ಕೊಂದ ಅಂತಿದೆ. ಆದ್ದರಿಂದ ಅವನು ಅಧಾರ್ಮಿಕ. ಎಲ್ಲ ಧರ್ಮದಲ್ಲಿ ಪ್ರವೃತ್ತಿ ಮಾಡುವಂಥ ಋಷಿಗಳಿಗೆ ವಿಘ್ನ ಮಾಡ್ತಾ ಇದ್ದ. ಅಂಥ ಧರ್ಮದ ವಿಘ್ನಕರನಾದ ವೃಷಭಾಸುರನನ್ನು ಕೊಂದು ಧರ್ಮವನ್ನು ಉಂಟು ಮಾಡಿದ ಕೈ ಆ ಚಕ್ರ ಹಿಡ್ಕೊಂಡಂಥ ಕೈ. ಆದ್ದರಿಂದ ಇದು ಧರ್ಮಪ್ರದ. ಧರ್ಮ, ಜ್ಞಾನ, ವೈರಾಗ್ಯ, ಸಂಪತ್ತು. ವಾಯುದೇವರು ಜ್ಞಾನಪ್ರದರು. ವಾಯುದೇವರು ಜ್ಞಾನಕ್ಕೆ ಅಭಿಮಾನಿಗಳು. ವಾಯುದೇವರು ಮುಖ್ಯ ಯಾವುದಕ್ಕೆ? ಜ್ಞಾನಕ್ಕೆ ಅಭಿಮಾನಿ ವಾಯುದೇವರು. ತತ್ವಜ್ಞಾನ ಕೊಡೋದು ಅವರು. ಆದ್ದರಿಂದಲೇ ವಾಯುದೇವರ ಮಹಿಮೆ ಬಹಳ ಗೋಪ್ಯವಾಗಿದೆ. ಎಲ್ಲ ಕಡೆ ಪ್ರಸಿದ್ಧಿ ಇರೋದು ಹನುಮಂತನ ಮಹಿಮೆ. ಎಲ್ಲ ಕಡೆ ದೇವಾಲಯ ಹನುಮಂತನ್ನೇ ನಾವು ಉಪಾಸನೆ ಮಾಡೋದು ಜಾಸ್ತಿ. ಹನುಮಂತ ದೇವರ ದೇವಾಲಯನೇ ಜಾಸ್ತಿ. ವಾಯುದೇವರ ಮೂಲ ರೂಪ ಇದೆಯಲ್ಲ, ಅದು ತತ್ವಜ್ಞಾನವನ್ನು ಕೊಡ್ತಕ್ಕಂಥದ್ದು. ಜ್ಞಾನಕ್ಕೆ ಅಭಿಮಾನಿ ರೂಪ, ಮೂಲ ರೂಪ. ಅದು ಹೇಗಿದೆ ಅದೇ ಗೊತ್ತಿಲ್ಲ ಬಹಳ ಮಂದಿಗೆ. ಹನುಮಂತ ಗೊತ್ತು ಎಲ್ರಿಗೂ ಕೂಡ. ಮುಖ ತಿರುಗಿಸಿದ್ದಾನೆ, ಕಪಿಯ ಮುಖ, ಆಮೇಲೆ ಸಂಜೀವನಿ ಹಿಡ್ಕೊಂಡಿರ್ತಕ್ಕಂಥದ್ದು. ಇಂಥ ರೂಪನೇ ಜಾಸ್ತಿ. ಮೂಲ ರೂಪ ಹೇಗಿದೆ? ಭಗವಂತನ ತೊಡೆ ಮೇಲೆ ಕೂತಿರ್ತಕ್ಕಂಥದ್ದು. ವಾಯುದೇವರ ಮೂಲ ರೂಪ ಚಿಂತನೆ ಹಾಗೆ ಮಾಡಬೇಕು. ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಂ. ಈರಾಂಕ ರೂಪ ಅಂತಾರೆ. ಭಗವಂತ ಒಂದು ರೂಪ ಇದೆ, ಈರಾಂಕ ರೂಪ ಅಂತ. ಈರ ಅಂದರೆ ವಾಯುದೇವರು, ಅಂಕ ಅಂದರೆ ತೊಡೆ. ವಾಯುದೇವರನ್ನ ತೊಡೆ ಮೇಲೆ ಕೂಡಿಸ್ಕೊಂಡ ರೂಪ. ಅಂಥ ಚಿತ್ರಗಳು ಬಹಳ ಅಪರೂಪ. ಒಂದು ಕಡೆ ನೋಡಿದ್ದೆ, ಎಡಗಡೆ ತೊಡೆಯಲ್ಲಿ ಲಕ್ಷ್ಮೀದೇವಿ, ಬಲಗಡೆ ತೊಡೆಯಲ್ಲಿ ವಾಯುದೇವರು ಕೂತಿದ್ದಾರೆ. 4 ಕೈ ವಾಯುದೇವರಿಗೆ, 4 ಕೈ. 2 ಕೈಯನ್ನು ಪರಮಾತ್ಮನಿಗೆ ಕೈ ಮುಗಿದದ್ದು, ಅಂಜಲಿ ಬಂಧ ಮಾಡಿಕೊಂಡದ್ದು 2 ಕೈ. ಇನ್ನೊಂದು ಕೈಯಲ್ಲಿ ಉದ್ಯದ್ರ ವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯನುತಿ ನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯದ್ ಗದಾಭಯಕರಂ. ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, 2 ಕೈ ಜೋಡಿಸಿರೋದು. ಈ ರೀತಿ 4 ಕೈಗಳಿಂದ ಭಗವಂತನ ಬಲಗಡೆ ತೊಡೆ ಮೇಲೆ ವಾಯುದೇವರು ಕೂತಿದ್ದಾರೆ. ಇದು ಮೂಲ ರೂಪ. ಅದನ್ನು ಚಿಂತನೆ ಮಾಡಿ ಬಳಿತ್ಥಾ ಸೂಕ್ತ ಹೇಳಬೇಕು. ಬಳಿತ್ಥಾ ಸೂಕ್ತ, ವಾಯುಸ್ತುತಿ ಹೇಳಬೇಕಾದ್ರೆ ಇದು ಮೂಲ ರೂಪ. ಚತುರ್ಭುಜ ವಾಯುದೇವರು, 2 ಕೈ ಜೋಡಿಸಿದ್ದು, ಇನ್ನೊಂದು ಕೈಯಲ್ಲಿ ಗದೆ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ. ಇದು ಜ್ಞಾನಪ್ರದ ರೂಪ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಅಭಿಮಾನಿ. ಅಂಥ ವಾಯುದೇವರ ಮಹಿಮೆ ವೆಂಕಟಾಚಲದಲ್ಲಿ ಬಂದಿದೆ. ಎಲ್ಲಿ ಮೊದಲು ವೃಷಭಾಸುರನನ್ನು ಕೊಂದದ್ದು ಸುದರ್ಶನ ಚಕ್ರದಿಂದ. ಆಮೇಲೆ ವಾಯುದೇವರೇ ಆ ತಿರುಪತಿ ಬೆಟ್ಟವನ್ನು ಉತ್ತರ ದಿಕ್ಕಿನಲ್ಲಿದ್ದದ್ದು, ಮೇರು ಪರ್ವತದ ಹತ್ತಿರ ಇದ್ದದ್ದು. ಅಲ್ಲಿಂದ ವಾಯುದೇವರು ಅದನ್ನು ಕಿರಿಬೆರಳಲ್ಲಿ ಹಾರಿಸಿದರೆ 50,000 ಯೋಜನ ದಕ್ಷಿಣಕ್ಕೆ ಬಂದು ಸುವರ್ಣಮುಖರಿ ನದಿಯಲ್ಲಿ ನಿಂತಿತ್ತಂತೆ ತೀರದಲ್ಲಿ. ಅಲ್ಲಿಂದ ಬಂದು ನಿಂತ ಪರ್ವತ ಅದು. ಹಾಗಾಗಿ ಆ ವಾಯುದೇವರ ಮಹಿಮೆ ಬಂತು. ವಾಯು ಜೀವೋತ್ತಮತ್ವದ ಮಹಿಮೆ ಬಂದಿದೆ. ಶೇಷದೇವರಿಗೂ ವಾಯುದೇವರಿಗೂ ವಿವಾದ ಆಗ್ತದೆ. ನಾ ದೊಡ್ಡವನು ಅಂತ ಶೇಷದೇವರು, ನಾ ದೊಡ್ಡವನು ಅಂತ ವಾಯುದೇವರು. ಆವಾಗ ಪರಮಾತ್ಮ ಪರೀಕ್ಷೆ ಕೊಟ್ಟ. ಆ ಆನಂದಾದ್ರಿ ಅಂತ ಅದರ ಹೆಸರು. ಅದನ್ನು ಶೇಷ ಗಟ್ಟಿ ಹಿಡ್ಕೋಬೇಕು, ವಾಯುದೇವರು ತಳ್ಳಬೇಕು. ಆವಾಗ ವಾಯುದೇವರು ದೊಡ್ಡವರು. ತಳ್ಳಲಿಕ್ಕೆ ಆಗದೆ ಗಟ್ಟಿ ಶೇಷ ಹಿಡ್ಕೊಂಡ್ರೆ ಶೇಷ ದೊಡ್ಡವನು ಅಂತ. ವಾಯುದೇವರು ಲೀಲಾಜಾಲವಾಗಿ ತಳ್ಳೋದೇನು ಬಂತು, ಹಾರಿಸಿಬಿಟ್ರಂತೆ. ಸುಮ್ಮನೆ ಸರಿಸಿದ್ದಲ್ಲ, ಹಾರಿಸಿಬಿಟ್ರು. 50,000 ಯೋಜನ ಬಂದು ಈ ಕಡೆ ಇಳೀತು. ಆಗ ವಾಯುದೇವರದ್ದು ಮಹಿಮೆ ಗೊತ್ತಾಯಿತು. ಆಗಲೇ ಶೇಷದೇವರು ಹೇಳ್ತಾರೆ, ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಸ್ತೋತ್ರ ಮಾಡಿದರು. ಹೀಗೆ ವಾಯುದೇವರ ಮಹಿಮೆ ಬಂತು. ಈ ವಾಯುದೇವರ ಮೂಲ ರೂಪದ ಮಹಿಮೆ ಹನುಮಂತ ಮಾಡಿದ್ದಲ್ಲ, ಭೀಮಸೇನ ದೇವರು ಎತ್ತಾಕಿದ್ದಲ್ಲ. ಹನುಮಂತ ಸಂಜೀವನಿ ಪರ್ವತ ಬಿಸಾಡಿದ್ದು. ವಾಯುದೇವರು ವೆಂಕಟಾಚಲವನ್ನು ಅಲ್ಲಿಂದ ಇಲ್ಲಿಗೆ ತಂದು ಹಾಕಿದವರು ಅವರು. ಹನುಮಂತ ಸಂಜೀವನಿ ಪರ್ವತ. ಭೀಮಸೇನ ದೇವರು ಗಿಡ ಮರಗಳನ್ನೇ ಕಿತ್ತಾಕ್ತಾಯಿದ್ರು. ಯುದ್ಧ ಮಾಡಿದರೆ ಗಿಡ ಇದ್ದರೆ ಕಿತ್ತಾಕಿಬಿಡೋದು, ಆ ಥರ. ಇದು ವಾಯುದೇವರ ಮಹಿಮೆ ಬಂದದ್ರಿಂದ ಜ್ಞಾನಪ್ರದ. ಹೀಗೆ ಚಕ್ರದ ಮಹಿಮೆ ಬಂತು, ಅದು ಧರ್ಮಪ್ರದ. ಅಧಾರ್ಮಿಕನಾದ ವೃಷಭಾಸುರನನ್ನು ಕೊಂದದ ಕಥೆ. ಆಮೇಲೆ ವಾಯುದೇವರ ಜೀವೋತ್ತಮತ್ವದ ಕಥೆ ಬಂದಿದೆ, ಅದು ಜ್ಞಾನಪ್ರದ. ಆಮೇಲೆ ಶೇಷದೇವರ ಕಥೆನೂ ಬಂತು.
ಶೇಷದೇವರಿಗೆ ಗರ್ವ ಹೋಯಿತು, ನಾನಲ್ಲ ಸರ್ವೋತ್ತಮ, ನಮಸ್ತೆ ವಾಯೋ, ನೀನೇ ಸರ್ವೋತ್ತಮ ಅಂತ ಬಾಯಿ ತುಂಬ ಹೊಗಳಿದರು. ಗರ್ವ ಹೋಯಿತು, ವೈರಾಗ್ಯ ಬಂತು. ಅವರೇ ರುದ್ರದೇವರೇ ಶೇಷ ಪದವಿಗೆ ಬಂದವರು, ವೈರಾಗ್ಯಾಭಿಮಾನಿಗಳು. ಆದ್ದರಿಂದ ವೈರಾಗ್ಯಪ್ರದ ಶೇಷದೇವರ ಚರಿತ್ರೆ ಬಂದಿದೆ. ಆಮೇಲೆ ಲಕ್ಷ್ಮೀದೇವಿಯ ಚರಿತ್ರೆ, ಮುಂದೆಲ್ಲ ಪದ್ಮಾವತಿ ಚರಿತ್ರೆ ಬಂದಿರೋದರಿಂದ ಇದು ಸಂಪತ್ಕರ. ಹೀಗೆ ಧರ್ಮ, ಜ್ಞಾನ, ವೈರಾಗ್ಯ, ಸಂಪತ್ತು ನಾಲ್ಕನ್ನು ಕೊಡ್ತಕ್ಕಂಥ ನಾಲ್ಕರ ಮಹಿಮೆ ಈ 12 ಅಧ್ಯಾಯಗಳಲ್ಲಿ ಬಂದಿರೋದರಿಂದ ಅದರಲ್ಲಿ ಸಂಪತ್ತಿಂದೇ ಜಾಸ್ತಿ ಬಂದಿದೆ. ಆರಂಭದಲ್ಲಿ ಅದು ಚಕ್ರದ ಮಹಿಮೆ, ಆಮೇಲೆ ವಾಯುದೇವರ ಮಹಿಮೆ, ಶೇಷದೇವರ ವಿಚಾರ, ಆಮೇಲೆ ಪೂರ್ತಿ ಪದ್ಮಾವತಿ ಮದುವೆ ವಿಚಾರ. ಹೀಗೆ ಧರ್ಮ, ಜ್ಞಾನ, ವೈರಾಗ್ಯ, ಸಂಪತ್ತು ನಾಲ್ಕನ್ನೇ ಕೊಡ್ತಕ್ಕಂಥ 4 ಯುಗದ ಪರ್ವತ, 4 ಹೆಸರದಕ್ಕೆ. ಆದ್ದರಿಂದ ಪರಮಾತ್ಮನ 4 ಕೈಗಳೇನಿದೆ, ಆ ದಿಕ್ಕು ಅಂತಂದರೆ ಪರಮಾತ್ಮನ 4 ಕೈ. ಆ 4 ಕೈಯ ವಿದ್ಯೆಗೆ ದಿಗ್ವಿದ್ಯಾ ಅಂತ ಕರೀತಾರೆ. ಆ 4 ಕೈಗಳಿಗೆ ವತ್ಸರೂಪದಿಂದಿರುವವರು ವಾಯುದೇವರು. ಆ ದಿಗ್ವತ್ಸ ವಿದ್ಯಾ ಅಂತೇನು ಬಂದಿದೆ ಅದರ ಭಾಷ್ಯರೂಪವಾಗಿದೆ ವೆಂಕಟಾಚಲ ಮಹಿಮೆಯ ಅಧ್ಯಾಯಗಳು ಅಂತ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಆದ್ದರಿಂದಲೇ ಶ್ರೀನಿವಾಸ ಕಲ್ಯಾಣ ಓದುವಾಗ ಆ ಒಂದು ಕ್ರಮ ಇದೆ ಅಂತ ಹೇಳ್ತಾರೆ ಅವರು. ಮಂತ್ರವನ್ನು ಜಪ ಮಾಡುವ ಹಾಗೆ ಈ ಭಾಗವತಾದಿಗಳನ್ನು ಹೇಳುವಾಗ, ಮಂತ್ರ ಹೇಳುವಾಗ ಛಂದಸ್ಸು, ಋಷಿ ಅಂತ ಹೇಳೋ ಹಾಗೆ ವೆಂಕಟಾಚಲ ಮಹಿಮೆಗೆ ಹೇಗೆ ಅಂದರೆ ಅಸ್ಯ ಶ್ರೀ ಕಲ್ಯಾಣಕಾಂಡಸ್ಯ, ಕಲ್ಯಾಣಕಾಂಡ ಅಂತ ಇದಕ್ಕೆ ಹೆಸರು. ಕಲ್ಯಾಣಕಾಂಡಸ್ಯ ವೇದವ್ಯಾಸ ಮಹಾನ್ ಋಷಿ, ವೇದವ್ಯಾಸ ದೇವರು ಋಷಿಗಳು. ಅನಂತರ ಮಹಾಲಕ್ಷ್ಮೀ ಋಷಿಕಾ, ಮಹಾಲಕ್ಷ್ಮಿನೂ ಋಷಿನೇ. ಯಾಕೆ ಅಂದರೆ ಈ ಪರಮಾತ್ಮನ 4 ಕೈಯ ತತ್ವವನ್ನು ತಿಳ್ಕೊಂಡವಳು ಮಹಾಲಕ್ಷ್ಮಿ. ಮೊದಲು ಮಹಾಲಕ್ಷ್ಮಿನೇ ಆ ಕೈ, ಅದರ ಮಹಿಮೆ, ಅದರ ಹೆಸರು, ಯಾವ್ಯಾವ ಕೈ ಏನೇನು ಫಲ ಕೊಡ್ತದೆ. ಚಕ್ರ ಹಿಡ್ಕೊಂಡ ಕೈ ಶತ್ರುನಾಶಕ ಮತ್ತು ನಮಗೆ ಫಲವನ್ನು ಕೊಡುವಂಥದ್ದು, ಕೆಳಗಡೆ ಕೈ ಜ್ಞಾನವನ್ನು ಕೊಡುವಂಥದ್ದು, ಎಡಭಾಗದಲ್ಲಿ ಮೇಲಿನ ಕೈ ಗದೆ ಹಿಡ್ಕೊಂಡಂಥ ಕೈ, ಅದು ಶೋಭೆಯನ್ನು ತಂದುಕೊಡ್ತಕ್ಕಂಥದ್ದು. ಕೆಳಗಡೆದ್ದು ಪದ್ಮ ಹಿಡ್ಕೊಂಡ ಕೈ, ಪದ್ಮ ಅಂದರೆ ಪದ್ಮಾವತಿಯ ವಾಸಸ್ಥಳ, ಅದು ಸಂಪತ್ತನ್ನು ಕೊಡುವಂಥ ಕೈ. ಹೀಗಾಗಿ ಅದಕ್ಕೆ ದಿಕ್ಕು ಅಂತ ಹೆಸರು. ಇದನ್ನೆಲ್ಲ ಕಂಡುಕೊಂಡವಳು ವ್ಯಾಸರಾದ ಮೇಲೆ ಲಕ್ಷ್ಮೀದೇವಿ. ಅದರಿಂದ ಲಕ್ಷ್ಮೀದೇವಿಯು ಕೂಡ ಋಷಿ. ಶತಾನಂದ ಮೊದಲಾದವರು ಅನಂತರದ ಋಷಿಗಳು. ಶ್ರೀನಿವಾಸೋ ದೇವತಾ, ಧರ್ಮ ಜ್ಞಾನ ವೈರಾಗ್ಯ ಸಂಪದರ್ಥೆ ಶ್ರವಣೇ ವಿನಿಯೋಗ ಅಂತ ಆ ರೀತಿ ಮಾಡಿ 4 ಫಲ ಸಿಗಲಿ ಅಂತ ಕೇಳಿ ಶ್ರವಣ ಮಾಡಬೇಕಾದಂಥ ಕಲ್ಯಾಣಕಾಂಡ ಇದು ಅಂತ ಇದರ ಮಹಿಮೆ ಹೇಳಿದ್ದಾರೆ. ಆದ್ದರಿಂದಲೇ ಬ್ರಹ್ಮದೇವರು ಶ್ರವಣ ಮಾಡಿದರು. ಉಪನಿಷತ್ತಿನ ಸಾರಭೂತ ಇದು. ನೀಲಕಂಠ ಶ್ರವಣ ಮಾಡಿದ, ಇಂದ್ರದೇವರು ಶ್ರವಣ ಮಾಡಿದ್ದು. ಇದನ್ನು ನಿನಗೆ ಹೇಳ್ತೇನೆ ಅಂತ ಶತಾನಂದರು ಪ್ರಾರಂಭ ಮಾಡಿದರು.